ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬುಧ ಗ್ರಹರು ರೆಟ್ರೋ ಆಗ್ತಾ ಇದ್ದಾರೆ ಎಲ್ಲಿ? ಕರ್ಕಾಟಕ ರಾಶಿಯಲ್ಲಿ. ಸೊ ಬುಧ ಗ್ರಹ ತುಂಬಾನೇ ಮುಖ್ಯ ದಿನನಿತ್ಯದ ಜೀವನದಲ್ಲಿ. ಹಾಗೆ ಬುಧ ಮಹಾದಶ ಕೂಡ ಯಾರ್ಯಾರು ನಡೀತಿದ್ದೀರಾ, ಸೊ ಅವ್ರಿಗೆ ಹೇಗಿದೆ, ಎಲ್ಲರಿಗೂ ಹೇಗಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ, ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬುಧ ಏನಾದ್ರು ಇದ್ರೆ ಸೊ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬುಧ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿದ್ರೆ ಸೊ ನಿಮ್ಗೆ ಇದು ಹೆಚ್ಚು ಪ್ರಮಾಣದ ಫಲವನ್ನ ಕೊಡುತ್ತೆ. ಹೇಗೆ? ಸೊ ನಿಮ್ಮ ಲಗ್ನದ ಪ್ರಕಾರ ತಗೊಳ್ಳಿ. ಲಗ್ನದ ಪ್ರಕಾರನೇ ನಮಗೆ ತುಂಬಾ ಮುಖ್ಯವಾದಂತಹ ರಿಸಲ್ಟ್ಗಳು ಬರೋದ್ರಿಂದ ಲಗ್ನದ ಪ್ರಕಾರ ತಗೊಳ್ಳಿ. 18/7/2025. ಸೊ 11 ಆಗಸ್ಟ್ 2025 ಇದು ರೆಟ್ರೋ ಪೀರಿಯಡ್. ಸೊ ರೆಟ್ರೋ ಪೀರಿಯಡ್ ಅಂತ ಕರಿತೀವಿ. ಬಟ್ 30ನೇ ತಾರೀಕುವರೆಗೂ ಕರ್ಕಾಟಕ ರಾಶಿಯಲ್ಲೇ ಇರ್ತಾರೆ. ಬಟ್ ರೆಟ್ರೋ ಆದಾಗ, ಸೊ ಮೊದಲನೇದಾಗಿ ರೆಟ್ರೋ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ತುಂಬಾ ಗೊತ್ತಿರುತ್ತೆ, ನೋಡಿರ್ತೀರಾ. ಅಂದ್ರೆ ಸಮಥಿಂಗ್ ಪೆಂಡಿಂಗ್ ವರ್ಕ್ ಇದೆ, ಆ ವರ್ಕ್ ನ ಮುಗಿಸೋಕೋಸ್ಕರನೇ ಪ್ಲಾನೆಟ್ಸ್ ಪೆಂಡಿಂಗ್ ರೆಟ್ರೋ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಪೆಂಡಿಂಗ್ ಕರ್ಮ ಕಾನ್ಸೆಪ್ಟ್ ಅಲ್ಲಿ ನಾವು ಸೊ ರೆಟ್ರೋ ಗ್ರಹಗಳ ಬಗ್ಗೆ ನಾವು ತಗೋತೀವಿ. ಹಾಗೆ ಇಲ್ಲಿ ಈ ಬಾರಿ ಬುಧ ಗ್ರಹರು ರೆಟ್ರೋ ರೆಟ್ರೋ ಅಂದ್ರೆ ಈ ತರ ಬ್ರಾಕೆಟ್ ಇರುತ್ತೆ ಅಥವಾ ಈ ತರ ಸ್ಟಾರ್ ಇರುತ್ತೆ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ ನಿಮ್ಮ ಹಾರೋಸ್ಕೋಪ್ ಅಲ್ಲಿ ಹೇಗಿದೆ ಅಂತ ಹೇಳಿ. ಸೊ ಒಟ್ಟು ನಮ್ಗೆ ಆಗಸ್ಟ್ 11ನೇ ತಾರೀಕುವರೆಗೂ ರೆಟ್ರೋ ಆಗಿರುತ್ತೆ. ರೆಟ್ರೋ ಆದಾಗ ಹಿಂದಿನ ಮನೆ ಫಲವನ್ನ ಕೊಡುತ್ತೆ. ಅಂದ್ರೆ ಸೊ ಮಿಥುನ ರಾಶಿಯ ಮನೆಯ ಫಲವನ್ನ ಈಗ ನಾವು ನೋಡ್ತೀವಿ. ಸೊ ನಿಮಗೆ ಬುಧ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿದ್ರೆ ಅಥವಾ ನಿಮ್ಮ ದಶದ ಅಧಿಪತಿ ಬುಧ ನಕ್ಷತ್ರದಲ್ಲಿದ್ರೆ ಸೊ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಬನ್ನಿ ಲಗ್ನಗಳ ಪ್ರಕಾರ ನೋಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನನ್ಗೇನು ಲಕ್ಷ ಲಕ್ಷ ಹಣ ಬರೋದಿಲ್ಲ. ಬಟ್ ನಾನು ಇಷ್ಟು ಎಫರ್ಟ್ ಹಾಕಿ ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಗ್ರಾಟಿಟ್ಯೂಡ್ ಅಷ್ಟೇನೆ. ಸೊ ಜಸ್ಟ್ ಒಂದು ಥ್ಯಾಂಕ್ಸ್ ಅಷ್ಟೇ ನೀವು ಮಾಡೋ ಸಬ್ಸ್ಕ್ರೈಬ್. ಸೊ ಹಾಗಾಗಿ ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಇಂಟೆನ್ಷನ್ ಏನೋ ನನ್ಗಂತೂ ಗೊತ್ತಿಲ್ಲ. ಬಟ್ ನನ್ನ ಇಂಟೆನ್ಷನ್ ಕ್ಲಿಯರ್ ಆಗಿದೆ ನನ್ನ ಕಡೆಯಿಂದ. ಸೊ ಜನಕ್ಕೆ ಸಾಧ್ಯವಾದಷ್ಟು ಒಂದು ಜ್ಯೋತಿಷ್ಯದ ಜ್ಞಾನ ಕೊಡೋದಷ್ಟೇ ನನ್ನ ಇಂಟೆನ್ಷನ್. ಸೊ ಹಾಗೆ ನಾನು ಎಲ್ಲಾ ವಿಡಿಯೋಸ್ ಅಲ್ಲಿ ಕ್ಲಿಯರ್ ಮಾಡಿದೀನಿ. ಏನಪ್ಪಾ ಅಂತ ಹೇಳಿ, ಬರೀ ನ್ಯೂಮರಾಲಜಿ ಕ್ಲಾಸಸ್ ಮಾತ್ರ ಮಾಡ್ತೀವಿ. 15 ಡೇಸ್ ಕ್ಲಾಸ್ ಇರುತ್ತೆ. ಆಸ್ಟ್ರಾಲಜಿ ಕ್ಲಾಸಸ್ ನ ನಮ್ಮ ಸಂಸ್ಥೆಯಿಂದ ಸದ್ಯಕ್ಕೆ ಮಾಡ್ತಾ ಇಲ್ಲ. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಆಸ್ಟ್ರಾಲಜಿ ಎಲ್ಲರೂ ಕಲೀಲಿಕ್ಕಾಗಲ್ಲ. ಸರ್ಟಿಫಿಕೇಟ್ಗೋಸ್ಕರ ನಾವು ಕ್ಲಾಸಸ್ ನ ಮಾಡೋದಿಲ್ಲ. ಕ್ಲಿಯರಾ? ಹಾಗಾಗಿ ಸೊ ನಿಮ್ಮ ಜಾತಕ ಲೈಕ್ D1 D9 D10 ಸೊ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಡೆಫಿನೆಟ್ಲಿ ಕನ್ಸಲ್ಟ್ ಮಾಡಬಹುದು. ಹಾಗೆ ಮ್ಯಾಚ್ ಮೇಕಿಂಗ್ ನೋಡಿ ಫುಲ್ ಎಲ್ಲ ಸೆಟ್ ಆಗಿದೆ, ಫೈನಲ್ ಆಗಿ ನನ್ನ ಹತ್ರ ನೀವು ಪ್ರಿಡಿಕ್ಷನ್ ತಗೋಬೇಕು ಅಂದ್ರೆ ಹುಡುಗ ಹುಡುಗಿದು ಇಬ್ಬರಿಗೂ ಸಪ್ರೇಟ್ ಚಾರ್ಜ್ ಇರುತ್ತೆ. ಜಾತಕಕ್ಕೆ ಎಷ್ಟು ತಗೋತೀನೋ ಅಷ್ಟೇ ತಗೋತೀನಿ. ಯಾಕೆ ಅಂತ ಹೇಳಿದ್ರೆ 106 ವರ್ಷ ಬಾಳ್ಬೇಕಾಗಿರುವಂತಹ ಮದ್ವೆಗೆ ಸೊ ಇಲ್ಲೆಲ್ಲ ಹೋಗಿ ಗಣಕೂಟ ಹಾಕ್ಸ್ಕೊಂಡು 100 200 300 500 ಕೊಟ್ಟು ತಗೊಂಡ್ ಬರ್ತಿರಲ್ಲ, ಆ ತರ ಅಸ್ಟ್ರಾಲಜರ್ ನಾನಲ್ಲ. ಏನಿದೆ ಅದು ಮದ್ವೆ ಡೇಟ್ ಫಿಕ್ಸ್ ಆಗಿರೋರ್ಗೆನೆ ನಾನು ಈ ಮದ್ವೆ ನಿಲ್ಲೋದಿಲ್ಲ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ನನ್ನ ಕಡೆಯಿಂದ ನಾನು ಎಸ್ ಅಂತ ಹೇಳೋದಿಲ್ಲ. ಬಿಕಾಸ್ ಬರ್ತಾ ಇರುವಂತಹ ನೆಕ್ಸ್ಟ್ ಬುಕ್ಕಿಗೆ ಅದು ಮ್ಯಾರೇಜ್ ಕಿತ್ತೋಗುತ್ತೆ, ಇರೋದಿಲ್ಲ, ಅಥವಾ ಮ್ಯಾರೇಜ್ ಬ್ರೋಕ್ ಆಗುತ್ತೆ. ಹಾಗಾಗಿ ಅಂತದ್ರಲ್ಲಿ ಒಂದು 30 ಚಾರ್ಟ್ ನಿಮ್ಮ ಹತ್ರ ಇಟ್ಕೊಬಿಟ್ಟು ನೀವು 30 ಚಾರ್ಟ್ ನನಗೆ ಕಳಿಸಿದ್ರೆ ಸೊ ವೇಸ್ಟ್ ಆಫ್ ಮನಿ ಅಂಡ್ ಟೈಮ್. ನೀವು ಏನ್ ಮಾಡ್ತೀರಾ ಅಂದ್ರೆ ಫೈನಲ್ ಎಲ್ಲ ಸೆಟ್ ಆಗಿದೆ, ಸೊ ಹಾಗಾಗಿ ಫೈನಲ್ ಆಗಿ ರೆಮಿಡೀಸ್ ಮಾಡ್ಕೋಬೇಕು ಅಂತ ಇದ್ರೆ ಮಾತ್ರ ನನ್ನವರೆಗೂ ತಗೊಂಡ್ ಬನ್ನಿ. ಇಲ್ಲ ಅಂದ್ರೆ ನಾರ್ಮಲ್ ಅಸ್ಟ್ರಾಲಜರ್ಸ್ ತರ ಸೊ ಆ ತರ ಒಂದು ಜಾತಕ ಪ್ರಿಡಿಕ್ಷನ್ ಅಥವಾ 30 ಗಣಕೂಟ, ಹುಡುಗಿ ಹೈಟ್ ಇದ್ದಾಳೆ, ವೆಯ್ಟ್ ಇದ್ದಾಳೆ, ಅಥವಾ ಹುಡುಗ ತುಂಬಾ ಸುಂದರವಾಗಿದೆ ಮುಖ ಲಕ್ಷಣ ಹೇಳಿ ಜಾತಕ ಹೇಳೋದು, ಆ ಲೈನ್ ಕ್ಯಾಟಗರಿಗೆ ಮದುವೆ ಅನ್ನೋ ಈ ಇಂಪಾರ್ಟೆಂಟ್ ಟಾಪಿಕ್ ನ ತಗೊಂಡೋಗಿ ಸೇರಿಸುವಂತಹ ಅಸ್ಟ್ರಾಲಜರು ನಾನಲ್ಲ. ಹಾಗಾಗಿ ನೀವು ಯಾರು ನನ್ನ ಚಾನಲ್ ಫಾಲೋ ಮಾಡ್ತಿರ್ತೀರಿ ನಿಮ್ಗೆ ಅರ್ಥ ಆಗುತ್ತೆ. ನಾನು ಕಂಪ್ಲೀಟ್ ಜುಪಿಟಿಯನ್ ಅಸ್ಟ್ರಾಲಜರ್, ಕಂಪ್ಲೀಟ್ ಗುರು ತತ್ವ ಇರುವಂತಹ ವ್ಯಕ್ತಿ. ಬುಧನ ತತ್ವನ ದಯವಿಟ್ಟು ನನ್ನ ತಗೊಂಡ್ ಬರ್ಬೇಡಿ. ಸೊ ಹಾಗಾಗಿ ನಾನು ಫಸ್ಟೇ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ನಿಮ್ಗೆ. ಫೈನಲ್ ಇದೆ, ಎಸ್ ಇದು ಮುಂದುವರಿಬಹುದಾ, ಅದಕ್ಕೆ ಮ್ಯಾರೇಜ್ ಡೇಟ್ಸು, ಅದಕ್ಕೆ ನವಾಂಶದಲ್ಲಿ ನೋಡಿ ನಾನು ಫೈನಲ್ ಮಾಡ್ತೀನಿ ಅಷ್ಟೇ. ಅದರ್ವೈಸ್ ಸೊ ನೀವು ಟೈಮ್ ವೇಸ್ಟು ಹಣ ವೇಸ್ಟು ಮಾಡ್ಕೋಬೇಡಿ. ಬನ್ನಿ. ಸೊ ಬುಧ ಗ್ರಹರು ರೆಟ್ರೋ ಆಗ್ತಾ ಇರೋದ್ರಿಂದ ಯಾರ್ಯಾರಿಗೆ ಹೇಗಿದೆ ಅಂತ ಲಗ್ನಗಳ ಪ್ರಕಾರ ನಾವು ನೋಡೋಣ. ಮೊದಲನೇದಾಗಿ ನಾವು ಮೇಷ ಲಗ್ನಕ್ಕೆ ಹೇಗಿದೆ ಇಷ್ಟು ಪೀರಿಯಡ್ ಆಫ್ ಟೈಮು ಅಂತ ಹೇಳಿ. ಹೌದು, ಬುಧ ಗ್ರಹರು ತುಂಬಾನೇ ಚಿಕ್ಕ ಪೀರಿಯಡ್, ಬಟ್ ದೊಡ್ಡ ಇಂಪ್ಯಾಕ್ಟ್ ಜಾಸ್ತಿ, ಲೈಕ್ ಹಿಚೋಟ ಪಟಾಕಿ ತರ. ಸೊ ಬುಧ ದಿನನಿತ್ಯದ ಜೀವನಕ್ಕೆ ಬೇಕಲ್ವಾ. ಹಾಗಾಗಿ ನೋಡಿ, ಮೇಷ ಲಗ್ನದವ್ರಿಗೆ
3 ಮತ್ತು 6ನೇ ಮನೆ ಅಧಿಪತಿ 4ರಲ್ಲಿ ಕೂತಿದ್ದಾರೆ. ಬಟ್ ರೆಟ್ರೋ ಆದಾಗ ನಮ್ಗೆ 3ನೇ ಮನೆ ಫಲಗಳನ್ನೇ ಕೊಡುತ್ತೆ. ಸೊ ಹಾಗಾಗಿ ನಂಬರ್ 1 ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೇಷರಾಶಿ ಅಥವಾ ಲಗ್ನದವರು ಯಾವುದೇ ಕಾರಣಕ್ಕೂ ಅಗ್ರಿಮೆಂಟ್‌ಗಳನ್ನ ಮಾಡ್ಕೊಳ್ಳುವಾಗ ಅದು ಪ್ರಾಪರ್ಟಿ ಅಗ್ರಿಮೆಂಟ್ಸ್ ಆಗಿರಬಹುದು ಅಥವಾ ಹೊಸದಾಗಿ ನೀವು ಸ್ಕೂಲು, ಕಾಲೇಜ್ ಅಡ್ಮಿಷನ್ ಆಗ್ತಿದ್ದೀರಾ, ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಬ್ಯಾಂಕ್ ಸ್ಟೇಟ್‌ಮೆಂಟ್‌ಗಳಾಗಿರಬಹುದು, ಕರೆಂಟ್ ಅಕೌಂಟ್‌ಗಳಾಗಿರಬಹುದು, ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಯಾವುದೇ ರೀತಿಯ ಒಂದು ಅಗ್ರಿಮೆಂಟ್ಸ್‌ಗಳು ಯಾರ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಚೆಕ್‌ಗಳನ್ನ ಕೊಡೋದು, ಚೆಕ್ ಮೇಲೆ ಸೈನ್ ಹಾಕೋದು ಅಥವಾ ನೀವು ನೇಮ್ಸ್ ಕರೆಕ್ಷನ್ ಮಾಡಿಸ್ಕೊತಾ ಇದ್ರೆ ಅದು ಮರ್ಕರಿ ಇಸ್ ದ ಕಾರಕ ಫಾರ್ ನೇಮ್ ಅಲ್ವಾ? ಅದಕ್ಕೋಸ್ಕರ ಹಾಗೆ ಫೋನ್ ನಂಬರ್ಸ್ ಚೇಂಜ್ ಮಾಡ್ಕೋತಾ ಇರೋದು, ಅಡ್ರೆಸ್ ಚೇಂಜ್ ಮಾಡ್ತಾ ಇರೋದು, ಈ ತರ ಏನಾದ್ರೂ ವರ್ಕ್ಸ್ ಇದ್ರೆ 2 ಸಾರಿ ನೀವು ಅದನ್ನ ನೋಡಿ ಡಿಸಿಷನ್ ತಗೋಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಮರ್ಕ್ಯುರಿ ರೆಟ್ರೋಗ್ರೇಡ್ ಇದ್ರೆ ಆ ವರ್ಕ್ ಪೆಂಡಿಂಗ್ ಇರುತ್ತೆ. ಹಾಗಾಗಿ ವರ್ಕ್‌ನ ನೀವು ಮಾಡ್ತಿದ್ದೀರಾ. ಬಟ್ ರೆಟ್ರೋಗ್ರೇಡ್ ಆಗಿರೋದ್ರಿಂದ ನೀವು 2 ಬಾರಿ ಗಮನ ಹರಿಸಿ ಮಾಡಿ. ಅಂಡ್ 2ನೇದೇನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಸಿಬ್ಲಿಂಗ್ಸ್ ಎಸ್ಪೆಷಲಿ ತಂಗಿ ಅಥವಾ ತಮ್ಮಂದಿರ ಜೊತೆ ಏನಾದ್ರೂ ಒಂದು ಸಿಟ್ಟಿಂಗ್ ಕುತ್ಕೋಬೇಕು, ಡಿಸಿಷನ್ ಇದೆ, ಮಾತಾಡ್ಬೇಕು ಅಂದ್ರೆ ಇದು ಒಳ್ಳೆ ಟೈಮ್ ಅಲ್ಲ, ಹೋಲ್ಡ್ ಮಾಡಿ. ಹಾಗೆ 6th ಹೌಸ್ ಅಧಿಪತಿ ಕೂಡ ಅವರೇ ಆಗಿರೋದ್ರಿಂದ 4th ಹೌಸಲ್ಲಿ ರೆಟ್ರೋ ಆಗ್ತಾ ಇರೋದ್ರಿಂದ ಸೊ ಸ್ವಲ್ಪ ಕೆಲಸದ ವಿಚಾರ ಅಥವಾ ಲೋನ್‌ಗೆ ಯಾರಾದ್ರೂ ಅಪ್ಲೈ ಮಾಡಿದೀರಾ, ಲೋನ್ ಸ್ಯಾಂಕ್ಷನ್ ಆಗ್ಬೇಕು, ಆಪ್ ಮುಖಾಂತರ ಪೇ ಮಾಡಿ ಅಥವಾ ಈ ಪೇಟಿಎಂ ಅಥವಾ ಫೋನ್ ಪೇ ಈ ತರ ಏನಾದ್ರೂನು. ಸೊ ನೀವು ಪೇ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಮನಿ ಕಟ್ ಆಗಿದ್ಯಾ ಇಲ್ವಾ? ಸೊ ಈ ತರ ಹಣ ಎಲ್ಲ ಹೋಲ್ಡ್ ಆಗೋದು, ಸ್ಟಕ್ ಆಗೋದು. ಸೊ ಇದೊಂದು ಸ್ವಲ್ಪ ಪ್ರೊಸೆಸ್ ಎಲ್ಲ ಜಾಸ್ತಿ ಆಗೋದು ತೋರಿಸ್ತಾ ಇದೆ. ಎಚ್ಚರಿಕೆಯಿಂದ ಇರಿ. ಇನ್ನು ವಿದ್ಯಾರ್ಥಿಗಳು ಅಷ್ಟೇನೆ ಸ್ವಲ್ಪ ಮರ್ತು ಹೋಗೋದು, ಓದಿರುವಂತಹ ಎಕ್ಸಾಮ್ಸ್‌ಗೆ ಸ್ವಲ್ಪ ಮರ್ತು ಹೋಗುವಂತಹ ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗಾಗಿ ಆ ಒಂದು ಕಾಂಬಿನೇಷನ್ಸ್ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಿ. ಯಾರ್ಯಾರು ಪಚ್ಚೆ ಹಾಕೊಂಡಿದ್ದೀರಾ ಇವರು ಸ್ವಲ್ಪ ಅದನ್ನ ಕ್ಲೆನ್ಸ್ ಮಾಡ್ಕೊಳ್ಳಿ. ಅಂದ್ರೆ ಎಮರಾಲ್ಡ್ ಸ್ಟೋನ್ ಯಾರು ಹಾಕಿದ್ದೀರಾ ಎಲ್ಲಾರುವೆ, ಎಲ್ಲಾ ಲಗ್ನದವರು ಯಾರ್ಯಾರು ಎಮರಾಲ್ಡ್ ಸ್ಟೋನ್ ಹಾಕಿದ್ದೀರಾ, ಉಂಗುರ ಹಾಕಿದ್ದೀರಾ ಅದನ್ನ ಕ್ಲೆನ್ಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಯಾರು ಸಜೆಸ್ಟ್ ಮಾಡಿದ್ದಾರೆ ಅವ್ರೇನು ಹೇಳಿದ್ದಾರೆ ಅದ್ರ ಪ್ರಕಾರ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಋಷಭ. ವೃಷಭ ರಾಶಿ ಅಥವಾ ಲಗ್ನದವರಿಗೆ ರಾಶಿ ಹೇಳಿದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗ್ತೀರಾ. ಯಾಕಂದ್ರೆ ಅರ್ಧಂಬರ್ಧ ತಿಳ್ಕೊಂಡಿರೋರು ಹಾಗೇನೆ ಕನ್ಫ್ಯೂಸ್ ಆಗ್ತಾರೆ. ಸೊ ಗೋ ಫಾರ್ ಲಗ್ನ. ವೃಷಭ ಲಗ್ನಕ್ಕೆ ಹೇಗಿದೆ? ನಿಮ್ಮ 2ನೇ ಮನೆ ಅಧಿಪತಿ ಮತ್ತೆ ನಿಮ್ಮ 5ನೇ ಮನೆ ಅಧಿಪತಿ ಸೊ 3ರಲ್ಲಿ ಕೂತು ರೆಟ್ರೋ ಆಗಿ ಸೆಕೆಂಡ್ ಹೌಸ್ಗೆ ಬರ್ತಾ ಇದಾರೆ. ಅಂದ್ರೆ ಒಂದು ವರ್ಕ್ ಇದೆ, ಅದನ್ನ ಮುಗಿಸ್ತಿದ್ದಾರೆ. ಏನಂತ ಹೇಳಿದ್ರೆ ಸೆಕೆಂಡ್ ಲಾರ್ಡ್ ಅಂಡ್ ಫಿಫ್ತ್ ಲಾರ್ಡ್ ಸಿಟ್ಟಿಂಗ್ ಇನ್ ಥರ್ಡ್ ಹೌಸ್ ವಿತ್ ರೆಟ್ರೋ ಮೀನ್ಸ್ ಸೆಕೆಂಡ್ ಹೌಸ್. ಸೊ ಹಾಗಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರಬಹುದು ಅಥವಾ ಒಡವೆಗಳಿಗೆ ಸಂಬಂಧಪಟ್ಟ ಹಾಗೆ ಡೈಮಂಡ್ ಆಗಿರ್ಬೋದು, ಗೋಲ್ಡ್ ಆಗಿರಬಹುದು ಅಥವಾ ಪ್ಲಾಟಿನಂ ಏನೇ ವಿಚಾರ ಆ ರಿಸಿಪ್ಟ್‌ಗಳನ್ನ ನೀಟಾಗಿ ಇಟ್ಕೊಳ್ಳಿ. ಅದರಿಂದ ತೊಂದರೆ ಬರೋದು ತೋರಿಸ್ತಾ ಇದೆ. ಅಥವಾ ನೀವು ಎಲ್ಲಿ ಬಿಲ್ ಪೇ ಮಾಡಿರ್ತೀರೋ ಸ್ಕೂಲು, ಕಾಲೇಜಸ್ ಎಲ್ಲಾದ್ರೂ ಸರಿ ಅಥವಾ ಏನೋ ಒಂದು ವೆಹಿಕಲ್‌ದು EMI ಇದಿರಬಹುದು, ಡಾಕ್ಯುಮೆಂಟ್ಸ್ ಇರಬಹುದು. ಈ ತರ ಏನಾದ್ರೂ ಡಾಕ್ಯುಮೆಂಟ್ಸ್ ಇದ್ದಾಗ ಅವುಗಳನ್ನ ನೀಟಾಗಿ ಇಟ್ಕೊಳ್ಳಿ. ಹಾಗೆ ಫಿಫ್ತ್ ಹೌಸ್ ಇಸ್ ದ ಹೌಸ್ ಆಫ್ ನಿಮ್ದು ವಿಷನ್ ಅಥವಾ ನಿಮ್ದು ಒಂದು ಮಕ್ಕಳ ವಿಚಾರವಾಗಿ. ಸೊ ಹಾಗಾಗಿ ಮಕ್ಕಳದ್ದು ಏನಾದ್ರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇದೆಲ್ಲ ಇತ್ತು, ವೀಸಾಗೆ ಅಪ್ಲೈ ಮಾಡ್ತಿದ್ದೀರಾ ಅಥವಾ ಕೊರಿಯರ್ಸ್ ಏನಾದ್ರು ಬರ್ಬೇಕು. ಸೊ ಈ ತರ ಎಲ್ಲ ಏನಾದ್ರೂ ವಿಚಾರಗಳಿದ್ರೆ ಅದರಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಡಿಸಿಷನ್ ತಗೋಬೇಕಾಗುತ್ತೆ. ಫಿಫ್ತ್ ಲಾರ್ಡ್ ಕೂಡ ಆಗಿರೋದ್ರಿಂದ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಡೇ ಟ್ರೇಡಿಂಗ್ ನ ಸ್ವಲ್ಪ ಅವಾಯ್ಡ್ ಮಾಡಿ. ಡೇ ಟ್ರೇಡಿಂಗ್ ಅಷ್ಟೊಂದು ಒಳ್ಳೆಗೆ ಸಮಯ ಅಲ್ಲ. ನಿಮ್ದು ಏನಾದ್ರು ಜಾತಕ ಚೆನ್ನಾಗಿದ್ರೆ ದಶಾಭುಕ್ತಿಗಳು ಚೆನ್ನಾಗಿದ್ರೆ ಓಕೆ. ಬಟ್ ಇಲ್ಲಿ ಡೇ ಟ್ರೇಡಿಂಗ್ ಅಥವಾ ನೀವೇನ್ ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಇಲ್ಲಿ ಲಾಸ್ ಆಗುತ್ತೆ ಅಥವಾ ಮಾರ್ಕೆಟ್ ಕ್ರಾಶ್ ಅಥವಾ ಸಡನ್ ಆಗಿ ಡೌನ್ ಆಗೋದು ಇದೆಲ್ಲನೂ ಆಗುತ್ತೆ. ಸೊ ಅಷ್ಟೊಂದು ಒಳ್ಳೆ ಟೈಮ್ ಅಲ್ಲ. ಈ ವಿಚಾರವಾಗಿ ನೀವು ನೋಡ್ಕೊಳ್ಳಿ. ಹಾಗೆ 3ನೇ ಮನೇಲಿ ರೆಟ್ರೋಗ್ರೇಡ್ ಆಗ್ತಾ ಇರೋದ್ರಿಂದ ಅಕ್ಕಪಕ್ಕದವ್ರ ಹತ್ರ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಈ ಟೈಮಲ್ಲಿ ಯಾರಿಗೂ ಹಣ ಕೊಡ್ಬೇಡಿ, ಹಣ ಕೊಟ್ರೆ ವಾಪಸ್ ಬರೋದಿಲ್ಲ. ಅಂಡ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರೋರ್ಗೆ ಎಲ್ಲಾರ್ಗೂನುವೆ ಸ್ವಲ್ಪ ಅಲರ್ಟ್ ಆಗಿರಿ. ನೀವು ಏನು ಒಂದು ಸೆಂಟೆನ್ಸ್ ಕೊಡ್ತೀರಾ, ವಾಕ್ಯನ ಉಚ್ಚಾರಣೆ ಮಾಡ್ತೀರಾ, ಇನ್ಕ್ಲೂಡಿಂಗ್ ಯೂಟ್ಯೂಬ್ ಆಗಿರಬಹುದು, ಎಲ್ಲ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಅದು ಸ್ವಲ್ಪ ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ತಿರುಗುವಂತಹ ಸಾಧ್ಯತೆ ಇರೋದ್ರಿಂದ ತುಂಬಾ ಎಚ್ಚರಿಕೆಯಿಂದ ಮಾಹಿತಿನ ಕೊಡಿ. ಫಾರ್ ಎಕ್ಸಾಂಪಲ್ ಒಂದು ಸೈಟು ಇಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಇದೆ, ಈಗ ಸೇಲ್ಸ್ ಇದೆ ಅಂತ ಹೇಳಿರ್ತೀರಾ. ಬಟ್ ತೀರಾ ನೋಡಿ ಹೋಗ್ದಾಗ ಅಲ್ಲಿ ಡಿಸ್ಕೌಂಟು ಇರೋದಿಲ್ಲ, ಸೇಲ್ಸ್ ಇರೋದಿಲ್ಲ. ಸೊ ಈ ತರ ಒಂದು ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಮರ್ಕ್ಯುರಿ ಇಸ್ ದ ಕಾರಕ ಫಾರ್ ಕಮ್ಯುನಿಕೇಶನ್ ಅಲ್ವಾ? ಹಾಗೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಅಂಡ್ ವೃಷಭ ಲಗ್ನದವರಿಗೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಜೀರ್ಣಕ್ರಿಯೆ ವಿಚಾರದಲ್ಲಿ ಅಥವಾ ನರಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆ ಆಗೋದು ತೋರಿಸ್ತಾ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ನೆಕ್ಸ್ಟ್ ಮಿಥುನ ಲಗ್ನ. ಲಗ್ನಾಧಿಪತಿ ದ್ವಿತೀಯ ಭಾವದಲ್ಲಿ ಹಾಗೆ ಚತುರ್ಥಾಧಿಪತಿನೂ ಅವರೇನೆ.
ಸೊ ಹಾಗಾಗಿ ರೆಟ್ರೋಗ್ರೇಡ್ ಆಗೋದು ಅಷ್ಟೊಂದು ಒಳ್ಳೆಯ ಸೂಚನೆ ಅಲ್ಲ. ಯಾವ ವಿಚಾರಕ್ಕೆ ಸಡನ್ ಆಗಿ ನಿಮಗೇನೆ ನಿಮ್ಮ ಕುಟುಂಬದವರಿಂದ ಒಂದ್ ಸ್ವಲ್ಪ ನೆಗೆಟಿವ್ ಹೆಸರು ಬರೋದು ತೋರಿಸ್ತಾ ಇದೆ. ಅದಕ್ಕೋಸ್ಕರನೇ ಸ್ವಲ್ಪ ಅಲರ್ಟ್ ಆಗಿರಿ. ಲಗ್ನಾಧಿಪತಿ ರೆಟ್ರೋ ಅಷ್ಟೊಂದು ಒಳ್ಳೆ ಸೂಚನೆ ಅಲ್ಲ. ಅದರಲ್ಲೂ 2ನೇ ಭಾವದಲ್ಲಿ ಅಂತ ಹೇಳಿದ್ರೆ ನಿಮ್ಮ ಕುಟುಂಬದ ಭಾವದಲ್ಲಿ ರೆಟ್ರೋಗ್ರೇಡ್ ಆಗ್ತಿರೋದ್ರಿಂದ, ಸೊ ಹಾಗಾಗಿ ತಾಯಿಯ ವಿಚಾರವಾಗಿ ಅಥವಾ ತಾಯಿಯ ಮನೆ ಕಡೆಯವರ ವಿಚಾರವಾಗಿ ಅಥವಾ ಸಮಾಜದಲ್ಲಿ ನೀವೇನಾದ್ರು ಗಣ್ಯ ವ್ಯಕ್ತಿಗಳಾಗಿದ್ರೆ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ತುಂಬಾ ಎಚ್ಚರಿಕೆಯಿಂದ ಇರಿ. ಹಾಗೆ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹಿಂದೆಡೆ ಅಥವಾ ಸ್ವಲ್ಪ ಸ್ಲೋ ಎಕ್ಸಾಮ್ಸ್ ಈಗ ಏನಾದ್ರು ಇದೆ, ಟೆಸ್ಟ್ಸ್ ಏನಾದ್ರು ಇದ್ರೆ ಸ್ವಲ್ಪ ಓದೋದ್ರಲ್ಲಿ ಡಲ್ ಅಂತ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಅವ್ರ ಮೇಲೆ ಹೆಚ್ಚು ಪ್ರೆಷರ್ ಹಾಕ್ಬೇಡಿ. ಹಾಗೆ ಸೆಕೆಂಡ್ ಹೌಸ್ ಅಲ್ಲಿ ನಿಮ್ಮ ಲಗ್ನಾಧಿಪತಿ ರೆಟ್ರೋ, ಅದು ಕರ್ಕಾಟಕ ಮನೆ. ಬುಧನಿಗೆ ಕರ್ಕಾಟಕ ಮನೆ ಅಷ್ಟೊಂದು ಸೂಕ್ತವಾದಂತಹ ಪ್ಲೇಸ್ ಅಲ್ಲ. ನೀವ್ ಏನ್ ಫುಡ್ ತಿಂತೀರಾ, ಅದು ವೆಜ್ ಆಗಿರಬಹುದು, ನಾನ್ ವೆಜ್ ಆಗಿರಬಹುದು, ಡೈಜೆಷನ್ ಇಶ್ಯೂಸ್ ತೋರಿಸ್ತಾ ಇದೆ. ಹಾಗೆ ಹೆಲ್ತ್ ಇಶ್ಯೂಸ್ ಸ್ವಲ್ಪ ತೋರಿಸ್ತಿದೆ. ಯಾರಿಗಾದ್ರೂ ಲೈಕ್ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇದ್ರೆ ಅಥವಾ ನರ್ವ್ಸ್ ರಿಲೇಟೆಡ್ ಇಶ್ಯೂಸ್ ಇದ್ರೆ ಇದು ಸ್ವಲ್ಪ ಜಾಸ್ತಿ ಆಗೋದು ತೋರಿಸ್ತಾ ಇದೆ. ಮಿಥುನದವ್ರಿಗೆ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಡಯಟ್ ಏನ್ ಮೇಂಟೈನ್ ಮಾಡ್ತೀರಾ, ನಿಮ್ದು ಫುಡ್ ವಿಚಾರವಾಗಿ ತುಂಬಾ ಅಲರ್ಟ್ ಆಗಿ ಇರ್ಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಬರವಣಿಗೆ, ನಿಮ್ಮ ಒಂದು ಸಿಗ್ನೇಚರ್ಸ್ ಆಗಿರಬಹುದು, ಯಾರಿಗಾದ್ರು ಹಣ ಕೊಡೋದು ತಗೊಳ್ಳೋದು, ಸೊ ಅಷ್ಟೊಂದು ಒಳ್ಳೆ ಟೈಮ್ ಅಲ್ಲದೆ ಇರೋದ್ರಿಂದ ನೋಡಿ, ಸಮ್ ಟೈಮ್ಸ್ ಇವಾಗ ಮಾಡಿದ್ದಂತಹ ಒಂದು ಅಗ್ರಿಮೆಂಟ್ಗಳು ಮುಂದೆ ಅದು ಸಕ್ಸಸ್ ಆಗೋದು ಕೂಡ ಡೌಟ್ ಇರುತ್ತೆ. ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಅಲ್ಲಿ ಇರೋರು, ಹಾಗೆ ಲೋನ್ ಸ್ಯಾಂಕ್ಷನ್ಗೆ ಅಪ್ಲೈ ಮಾಡೋರು, ಹಾಗೆ ಹೊಸದಾಗಿ ಏನಾದ್ರು ಪರ್ಚೇಸ್ ಬಿಗ್ ಅಮೌಂಟ್ ರೀತಿಯಲ್ಲಿ ಪರ್ಚೇಸ್ ಮಾಡೋರು ನೋಡ್ಕೊಳ್ಳಿ. ಸೊ ಹಾಗಾಗಿ ಇವರುಗಳಿಗೆ ಅಷ್ಟೊಂದು ಸೂಕ್ತವಾದಂತ ಸಮಯ ಅಲ್ಲ. ನೆಕ್ಸ್ಟ್ ಕರ್ಕಾಟಕಕ್ಕೆ ಬರೋಣ. ಹಾಗೆ 4th ಹೌಸ್ ಅಗೇನ್ ನಿಮಗ್ ಗೊತ್ತು, ವೆಹಿಕಲ್ಗೆ ಸಂಬಂಧಪಟ್ಟ ನಾನು ಆಲ್ರೆಡಿ ಫಸ್ಟ್ ಇನ್ಫಾರ್ಮ್ ಮಾಡಿದ್ದೀನಿ ಏನಂತ ಹೇಳಿ. ವೆಹಿಕಲ್ ಡಾಕ್ಯುಮೆಂಟ್ಸ್ ಆಗಿರಬಹುದು, ಲೋನ್ ಕಂಪ್ಲೀಟ್ ಎಂಡ್ ಆಗಿ ದಟ್ ರಿಸಿಪ್ಟ್ ಆಗಿರಬಹುದು, ಬ್ಯಾಂಕ್ ಸ್ಟೇಟ್ಮೆಂಟ್ಗಳಾಗಿರಬಹುದು, ಇವುಗಳ ಮುಖಾಂತರವಾಗಿ ಕೂಡ ನಿಮ್ಗೆ ಸಣ್ಣ ಪುಟ್ಟದ್ದು ಕಿರಿಕಿರಿ ಉಂಟಾಗುತ್ತೆ. ಎಲ್ಲೋ ಇಟ್ಟಿರ್ತೀರಾ, ಹುಡುಕ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಡಬಲ್ ಡಬಲ್ ಖರ್ಚು. ಸೊ ಈ ತರ ಎಲ್ಲ ತೋರಿಸ್ತಿದೆ. ನಿಮ್ದು ಡಾಕ್ಯುಮೆಂಟ್ಸ್ ನ ಸೊ ಆಲ್ ಲೈಕ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಏನೇನಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಅಥವಾ ಬ್ಯಾಂಕ್ ರಿಲೇಟೆಡ್ ಅಕೌಂಟ್ ನಂಬರ್ಸ್, ಸೊ ಇದೆಲ್ಲ ಪಾಸ್ವರ್ಡ್ಗಳು, ಇದೆಲ್ಲ ತುಂಬಾ ಅಲರ್ಟ್ ಆಗಿ ಇಟ್ಕೊಳ್ಳಿ. ಹಾಗೆ ಸಮ್ ಟೈಮ್ ಸಿಸ್ಟಮ್ ಕೂಡ ಹ್ಯಾಕ್ ಆಗೋದು ಅಥವಾ ಇಂಟರ್ನೆಟ್ ಸ್ಲೋ ಆಗೋದು, ಸೊ ಇದೆಲ್ಲವೂ ನಡೆಯುತ್ತೆ ರೆಟ್ರೋಗ್ರೇಡ್ ಪೀರಿಯಡ್ ಅಲ್ಲಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೆಕ್ಸ್ಟ್ ಕರ್ಕಾಟಕಕ್ಕೆ ಬರೋಣ. ಕರ್ಕಾಟಕ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿ. ಬುಧ ನಿಮ್ಗೆ 3 ಮತ್ತು 12ನೇ ಮನೆಯ ಅಧಿಪತಿ. ಸೊ ಎಲ್ಲಿ ಕೂತಿದ್ದಾರೆ, ಲಗ್ನದಲ್ಲೇ ಕೂತಿದ್ದಾರೆ, ಹಾಗೆ ರೆಟ್ರೋಗ್ರೇಡ್ ಆಗಿದ್ದಾರೆ. ಸೊ ಹಾಗಾಗಿ ಸಮ್ ಪೆಂಡಿಂಗ್ ವರ್ಕ್ ನಿಮ್ಮ ತಂದೆಯ ಮನೆ ಕಡೆಯಿಂದ, ಹಾಗೆ ನಿಮ್ಮ ಪೂರ್ವಿಕರ ಒಂದು ಕುಟುಂಬದ ಕಡೆಯಿಂದ ಮೇ ಬಿ. ಸೊ 3ನೇ ಮನೆಗೆ ವಿಚಾರವಾಗಿ ಅಂದ್ರೆ ಲೈಕ್ ಹಿಂದೆ ಲೈಕ್ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಖಾತಾ ಪಾಣಿಗಳ ವಿಚಾರವಾಗಿ ಏನಾದ್ರೂ ಡಾಕ್ಯುಮೆಂಟ್ಸ್ ರಿಲೇಟೆಡ್ ನೀವು ರೀಕಲೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇದೊಂದು ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಫೋರ್ಜರೀಸ್ ನಡೆಯೋದು, ಸಿಗ್ನೇಚರ್ಗಳು ಫ್ರಾಡ್ ಆಗೋದು, ಸೊ ಇವೆಲ್ಲ ಇಂಥ ಟೈಮಲ್ಲೇನೆ ನಡೆಯೋದು. ಸೊ ಹಾಗಾಗಿ ಮತ್ತೆ ಬಣ್ಣದ ಮಾತುಗಳಿಗೆ ಮರಳಾಗಬೇಡಿ. 3ನೇ ಮನೆ ನಿಮಗೆ ಗೊತ್ತು, ನಿಮ್ಮ ಫ್ರೆಂಡ್ಸ್ ಮುಖಾಂತರ ವಿಚಾರವಾಗಿ ಸ್ವಲ್ಪ ಅಲರ್ಟ್ ಆಗಿರಿ. ಡ್ರೈವಿಂಗ್ ಮಾಡುವಾಗ ಎಚ್ಚರ, ಲೈಕ್ ವೈರ್ಗಳೇನಾದ್ರೂ ಕಟ್ ಆಗೋದು ಅಥವಾ ನಿಮ್ದು ವೆಹಿಕಲ್ ಲೈಕ್ ಸಣ್ಣ ಪುಟ್ಟದು ಪ್ರಾಬ್ಲಮ್ಸ್ ಬರೋದು, ಖರ್ಚು ತೋರಿಸ್ತಾ ಇದೆ. ಹಾಗೆ ಈ ಫಾರಿನ್ ಆಗಿರ್ಬಹುದು, ಔಟ್ ಆಫ್ ಸ್ಟೇಟ್ ಆಗಿರಬಹುದು, ಅಥವಾ ನಿಮ್ಮ ಮಕ್ಳು ಏನಾದ್ರು ಹೊರಗಡೆ ಆಸ್ಟ್ರೇಲಿಯಾ ಈ ತರ ಎಲ್ಲ ಓದ್ತಿದ್ದಾರೆ ಅಂತ ಹೇಳಿದ್ರೆ ಅವರ ವಿಚಾರವಾಗಿನೂ ನಿಮ್ಗೆ ಸಣ್ಣ ಪುಟ್ಟ ಖರ್ಚು ತೋರಿಸ್ತಾ ಇದೆ. ಸ್ವಲ್ಪ ಅಲರ್ಟ್ ಆಗಿರಿ. ಲಗ್ನದಲ್ಲಿ ಬುಧ ಇಸ್ ಗುಡ್, ಬಟ್ ರೆಟ್ರೋಗ್ರೇಡ್ ಆಗ್ತಾ ಇದೆಯಲ್ಲ, ಹಾಗಾಗಿ ಹಾಗೆ ನಿಮ್ಮ ಅವರು 12ನೇ ಮನೆ ಅಧಿಪತಿ ಮತ್ತೆ 3ನೇ ಮನೆ ಅಧಿಪತಿ. ಮತ್ತೆ ನೀವು ಏನ್ ಡಿಸಿಷನ್ ತಗೋತೀರಾ ಈ ಪೀರಿಯಡ್ ಅಲ್ಲಿ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ಜಾಬ್ ಯಾರು ಚೇಂಜ್ ಮಾಡಬೇಡಿ. ಯಾರ್ದೋ ಫ್ರೆಂಡ್ಸ್ ಮಾತು ಕೇಳಿ ನಾನಲ್ಲಿ ಹೈಯರ್ ಮಾಡ್ತೀನಿ, ನಿಂಗೆ ಪ್ಯಾಕೇಜ್ ಜಾಸ್ತಿ ಇದೆ, ಇಲ್ಲಿ ರಿಸೈನ್ ಮಾಡ್ಬಿಡು, ಈ ತರ ಎಲ್ಲ ಇರ್ತಾರೆ. ಎಸ್ಪೆಷಲಿ ಬುಧ ದಶ ಸ್ಟಾರ್ಟಿಂಗ್ 6 ವರ್ಷ ಒಳಗಡೆ ಯಾರಿದ್ದೀರಾ, ಒಂದ್ ತಿಳ್ಕೊಳ್ಳಿ, ಬುಧ ದಶ ಇದೆಯಲ್ಲ, ಬುಧ ದಶ 6 ವರ್ಷ ಆ ವ್ಯಕ್ತಿಗೆ ಅಷ್ಟೊಂದು ಒಳ್ಳೇದಿರೋದಿಲ್ಲ. 90% ಒಳ್ಳೇದಿರೋದಿಲ್ಲ. 6 ಇಯರ್ಸ್ ಅವ್ರು ಸಫರ್ ಪಡ್ಲೇಬೇಕು. ಸಡನ್ ಕೆಟ್ಟ ಹೆಸರು ಬರುತ್ತೆ, ಹೆಲ್ತ್ ಇಶ್ಯೂಸ್ ಕೊಡುತ್ತೆ, ಸ್ಕಿನ್ ಹಾಳಾಗುತ್ತೆ, ಔಟ್ಲುಕಿಂಗ್ ಚೇಂಜ್ ಆಗುತ್ತೆ. ಎಲ್ಲೋದ್ರೂ ಇವ್ರದ್ದು ಸುದ್ದಿ, ಬೇಡವಾದಂತಹ ಸುದ್ದಿ, ಗಾಸಿಪ್. ಸೊ ಗಾಸಿಪ್ ಕ್ರಿಯೇಟ್ ಆಗ್ಬಿಡುತ್ತೆ ಇವ್ರ ಮೇಲೆ. ಹಾಗಾಗಿ ಸ್ಟಾರ್ಟಿಂಗ್ ಯಾರಾದ್ರೂ ಬುಧ ದಶ ಇದ್ದೀರಾ, ಸೊ ಹಾಗಾಗಿ ನೀವುಗಳಿದೆ ಸ್ವಲ್ಪ ಎಚ್ಚರಿಕೆಯಿಂದ ಹೆವಿ ಅಲರ್ಟ್ ಆಗಿರಿ. ಸೊ ಹಾಗಾಗಿ ಅಷ್ಟೊಂದು ಫೇವರಬಲ್ ಟೈಮ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು. ರೆಟ್ರೋಗ್ರೇಡ್ ಆದಾಗ ಅದ್ರದ್ದು ಫಲ ಕೊಡುತ್ತೆ. ಸೊ ದಟ್ ಪೆಂಡಿಂಗ್ ವರ್ಕ್ ಇದೆ. ಸೊ ಹಾಗಾಗಿ ಅಂಡ್ ಫಾರಿನ್ ಇಂದ ಕನೆಕ್ಷನ್ಸ್ ಆಗಿರಬಹುದು, ಫಾರಿನ್ ಟ್ರಾವೆಲ್ ಆಗಿರಬಹುದು, ಇದರಿಂದ ನಿಮಗೆ ಏನಾದ್ರೂ ಹೋಲ್ಡ್ ಆಗಿದೆ, ಸ್ಟಕ್ ಆಗಿದೆ, ಸೊ ಆಗಿದ್ದಾಗ ನಿಮ್ಗೆ ಇದರಿಂದ
ಲಾಭ ಇದೆ. ನೆಕ್ಸ್ಟ್ ಸಿಂಹ ಲಗ್ನದವ್ರಿಗೆ ಹೇಗಿದೆ ಮರ್ಕ್ಯುರಿ? ಇವ್ರಿಗೆ ಮರ್ಕ್ಯುರಿ ಬಂದು 2ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ, ಅಗೇನ್ 12ರಲ್ಲಿ ಕೂತು ರೆಟ್ರೋ. ಸೊ ಇದೊಂಥರ ಸಿಂಹ ಲಗ್ನದವ್ರಿಗೆ ತುಂಬಾ ಸ್ಪೆಷಲ್ ಆಗಿದೆ ನೋಡಿ ನಿಮ್ಗೆ. ಸೊ ಸೆಕೆಂಡ್ ಅಂಡ್ 11th ಸಿಟಿಂಗ್ ಇನ್ 12th ಹೌಸ್ ಅಂಡ್ ರೆಟ್ರೋಗ್ರೇಡ್. ಸೊ ಅವಾಗ 11th ಹೌಸ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಸೊ ವೆರಿ ಗುಡ್ ಟೈಮ್ ಅಂತ ಹೇಳ್ಬೋದು. ಪೆಂಡಿಂಗ್ ಇರುವಂತಹ ಅಥವಾ ಹೋಲ್ಡ್ ಆಗಿರುವಂತಹ ತುಂಬಾ ಕೆಲಸ ಕಾರ್ಯಗಳು ನಿಮ್ಗೆ ಸರಾಗವಾಗಿ ಸಾಗುತ್ತೆ, ಸ್ಪೀಡ್ ಅಪ್ ಆಗುತ್ತೆ. ಮರ್ಕ್ಯುರಿ ಆಲ್ವೇಸ್ ಸ್ಪೀಡ್, ನಿಮಗೆ ಗೊತ್ತು. ಸೊ ಅದರ ಜೊತೆಗೆ ಪಾದರಸ ಅಂತ ಏನ್ ಹೇಳ್ತೀವಿ, ಹಾಗಾಗಿ ಅದರ ಜೊತೆಗೆ ನಿಮ್ದು ಏನಾದ್ರು ಡಾಕ್ಯುಮೆಂಟ್ಸ್ ರಿಲೇಟೆಡ್ ವರ್ಕ್ ಇದ್ರೆ ಈಗ ಕ್ಲಿಯರ್ ಆಗುತ್ತೆ. ಬ್ಯಾಂಕ್ ಇಂದ ಲೋನ್ ಏನಾದ್ರು ಸ್ಯಾಂಕ್ಷನ್ ಅಪ್ಲೈ ಮಾಡಿದ್ರೆ ಈಗ ನಿಮ್ಗೆ ಫಂಡ್ ರಿಲೀಸ್ ಆಗೋ ಸಾಧ್ಯತೆ ಇರುತ್ತೆ. ಇದ್ರ ಪ್ರಭಾವ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಈ ಟೈಮಲ್ಲಿ ತಗೊಂಡಿದ್ ಲೋನ್ ಯೂಸ್ಲೆಸ್ ಅಂತ ಹೇಳಿ ನಿಮ್ಮ ಜನ್ಮ ಜಾತಕದ ಮುಖಾಂತರ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಜಸ್ಟ್ ಒಂದ್ ಟ್ರಾನ್ಸಿಟ್ ನ ತಗೊಂಡು ಎಂಟೈರ್ ಜಾತಕನ ಹೇಳೋದು ಅಷ್ಟೊಂದು ಸೂಕ್ತವಲ್ಲ. ಹಾಗಾಗಿ ಒಟ್ಟಾರೆಯಾಗಿ ನಿಮಗೆ ತುಂಬಾ ಚೆನ್ನಾಗಿದೆ. ಹಾಗೆ ಮದುವೆ ವಿಚಾರವಾಗಿ ಏನಾದ್ರೂ ಮಾತುಕತೆಗಳು ನಡೀತಿದೆ, ಹಿರಿಯರು ಯಾರೋ ಬರ್ತಿಲ್ಲ, ಅಟೆಂಡ್ ಮಾಡ್ಲಿಲ್ಲ, ಇಷ್ಟ ದಿವಸ ಹೋಲ್ಡ್ ಆಗ್ತಾ ಇತ್ತು, ಎನಿವೆ ಆಷಾಢ ಬೇರೆ ಇರೋದ್ರಿಂದ, ಸೊ ಆತರ ಏನಾದ್ರೂ ಇದ್ರೆ ಒಂದ್ ಡಿಸಿಷನ್ ಮೇಕಿಂಗ್ ಗೆ ಬರ್ತೀರಾ ನೀವು. ಸೊ ಆಕ್ಚುಲಿ ಸಿಂಹ ಲಗ್ನದವ್ರಿಗೆ ಚೆನ್ನಾಗಿದೆ ನೋಡಿ. ಸಿಂಹ ಲಗ್ನದವ್ರಿಗೆ ಆಕ್ಚುಲಿ ರೆಟ್ರೋಗ್ರೇಡ್ ಪೀರಿಯಡ್ ಚೆನ್ನಾಗಿದೆ. ಸೋ ಮೆನಿ ವರ್ಕ್ಸ್. ನಿಮ್ ಫ್ರೆಂಡ್ ಯಾರೋ ಹಣ ಕೊಡ್ಬೇಕು, ಈಗ ರಿಲೀಫ್ ಆಗೋ ಟೈಮ್ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಶೇರ್ಸ್ ಮಾತ್ರ ಇನ್ವೆಸ್ಟ್ ಮಾಡಬೇಡಿ. ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರೆ ಲಾಭ ತೋರಿಸ್ತಾ ಇದೆ. ನಾನು ಈಗ ಇನ್ವೆಸ್ಟ್ ಮಾಡಕ್ಕೆ ಸಜೆಸ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ ನಿಮ್ಮ ಅಣ್ಣ ಅಥವಾ ಅಕ್ಕ ಇವ್ರ ಕಡೆಯಿಂದನೂ ಹೆಲ್ಪ್ ಸಿಗ್ತಾ ಇದೆ, ಪಬ್ಲಿಕ್ ಇಂದ ಸಪೋರ್ಟ್ ಸಿಗ್ತಾ ಇದೆ, ಫ್ರೆಂಡ್ಸ್ ಇಂದ ಸಪೋರ್ಟ್ ಸಿಗ್ತಾ ಇದೆ. ಒಂಥರ ವೆರಿ ಗುಡ್ ಟೈಮ್, ಜಾಕ್ಪಾ ಟೈಮ್ ಅಂತ ಹೇಳ್ಬೋದು ವಿತ್ ಇನ್ ದಿಸ್ ಪೀರಿಯಡ್ ಆಫ್ ಟೈಮ್. ಸೊ ಚೆನ್ನಾಗಿದೆ. ಚೆನ್ನಾಗಿರೋರ್ಗೆ ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಆಗ್ಲಿ, ಹಾಗೆ ಒಳ್ಳೇದಾಗಿ ಬಳಸ್ಕೊಳ್ಳಿ ಈ ಪೀರಿಯಡ್ ಆಫ್ ಟೈಮ್ ನ. ಬಟ್ ರೆಟ್ರೋಗ್ರೇಡ್ ಅಲ್ವಾ, ಸ್ವಲ್ಪ ಅದು 12ನೇ ಮನೇಲಿ ಆಗ್ತಾ ಇರೋದಲ್ವಾ, ಏನಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ಅದು ಮುಂದಿನ ದಿನಗಳಲ್ಲಿ ಏನಾದ್ರು ಈಗ ಮಾಡೋ ಫ್ರೆಂಡ್ಶಿಪ್ ಆಗಿರಬಹುದು, ಈಗ ಮಾಡ್ತಿರುವಂತಹ ಡಿಸಿಷನ್ ಮೇಕಿಂಗ್ಸ್ ಆಗಿರಬಹುದು, ಮುಂದಿನ ದಿನಗಳಲ್ಲಿ ಇದರಿಂದ ಸಫರ್ ಏನಾದ್ರು ಇದೆಯಾ ಅಂತ ಸ್ವಲ್ಪ ಅಲರ್ಟ್ ಆಗಿ ನೀವು ನೋಡ್ಕೋಬೇಕಾಗುತ್ತೆ. ಬಟ್ ಏನೇ ಆದ್ರೂ ಚೆನ್ನಾಗಿದೆ. ಸೊ ಒಂದು ಫಲನ ತಗೊಳ್ಳಿ. ಬಟ್ 11ನೇ ತಾರೀಕು ಆದ್ಮೇಲೆ ಅಗೈನ್ ಬುಧ 12ನೇ ಮನೇಲಿ ಇರ್ತಾರೆ ಈ ಮಂತ್ ಪೂರ್ತಿ, ಆಗಸ್ಟ್ ಮಂತ್. ಸೊ ಅವಾಗ ನಿಮ್ಗೆ ಸ್ವಲ್ಪ ರಿಸ್ಕಿ ಆಗುತ್ತೆ. ಅದಕ್ಕನೆ ನೋಡ್ಕೊಂಡು ತಗೊಳ್ಳಿ. ಕೆಲವ್ರು ಹೇಳ್ತಾರಲ್ವಾ, ಆ ಮಂತ್ ತುಂಬಾ ಚೆನ್ನಾಗಿ ಹಣ ಬಂತು, ಆಮೇಲೆ ಜಸ್ಟ್ ಹೋಲ್ಡ್ ಆಯ್ತು, ಬಂದೇ ಇಲ್ಲ ಹಣ ಅಂತ. ಸೊ ಇದೇ ತರ ಕಾಂಬಿನೇಷನ್ಸ್. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಕನ್ಯಾ ಲಗ್ನ. ಕನ್ಯಾ ಲಗ್ನಕ್ಕೂ ಅಷ್ಟೇ ಲಗ್ನಾಧಿಪತಿ ಮತ್ತೆ 10ನೇ ಮನೆ ಅಧಿಪತಿ 11ರಲ್ಲಿ ಕೂತ್ಕೊಂಡು ರೆಟ್ರೋಗ್ರೇಡ್ ಬೇರೆ ಹಾಕ್ತಾ ಇದ್ದಾರೆ. ಸೊ ಇವ್ರಿಗೆ ಹೇಗಿದೆ ನೋಡೋಣ. ಲಗ್ನಾಧಿಪತಿ 11ನೇ ಮನೆಯಲ್ಲಿ ವೆರಿ ಗುಡ್, ಬಟ್ ರೆಟ್ರೋ ಅಗೈನ್ 10th. ಸೊ ಹಾಗಾಗಿ ಇವ್ರಿಗೂ ಕೂಡ ಚೆನ್ನಾಗಿದೆ. ಯಾರಿಗೆ? ಕನ್ಯಾ ಲಗ್ನದವರಿಗೆ. ಯಾವ ರೀತಿ ಚೆನ್ನಾಗಿದೆ? ಕೆಲಸದ ವಿಚಾರದಲ್ಲಿ ಸಡನ್ ಆಗಿ ಜಾಬ್ ಯಾವಾಗ್ಲೂ ಅಟೆಂಡ್ ಮಾಡಿರೋ ಇಂಟರ್ವ್ಯೂ ಈಗ ಸೆಲೆಕ್ಟ್ ಆಗಿ ಫೈಲ್ ಮೂವ್ ಆಗೋದು, ಅಥವಾ ತುಂಬಾ ಜನಕ್ಕೆ ಸ್ಯಾಲ್ರಿ ಹೋಲ್ಡ್ ಆಗಿದ್ರೆ ಅಥವಾ ಕಟ್ ಆಗಿದ್ರೆ, ಸಮ್ ಪರ್ಸೆಂಟೇಜ್ ಏನಾದ್ರು ಸ್ಯಾಲ್ರಿ ಹಿಂದೆ ಕಟ್ ಮಾಡಿದ್ರೆ ಇದು ಆಡ್ ಆಗಿ ಈಗ ನಿಮ್ಗೆ ಬರುವ ಸಾಧ್ಯತೆ ಇದೆ. ಈಗ ಅಲ್ಲಿ ಜುಪಿಟರ್ ಕೂಡ ಇದಾರಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಅದಾದ ನಂತರ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮು. ತುಂಬಾ ನೇಮ್ ಫೇಮ್ ಜಾಸ್ತಿ ಬರುತ್ತೆ, ಹೆಚ್ಚು ಓದ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆಂಟ್ ಲೆವೆಲ್ ಪಿಕಪ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಮಿಥುನ ಲಗ್ನಕ್ಕೆ ಲಗ್ನಾಧಿಪತಿ ರೆಟ್ರೋಗ್ರೇಡ್ ಗುಡ್ ಎಲ್ಲ ಅಂತ ಹೇಳಿದ್ರಿ, ಆದ್ರೆ ಇಲ್ಲಿ ಕನ್ಯಾ ಲಗ್ನಕ್ಕೆ ರೆಟ್ರಾಧಿಪತಿ ಗುಡ್ ಅಂತ ಹೇಳ್ತಿದ್ರೆ ಹೇಗೆ? ಹಾ, ಅದು 2ನೇ ಮನೆಯಲ್ಲಿ ರೆಟ್ರೋ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಇದು 11ನೇ ಮನೇಲಿ ರೆಟ್ರೋ ಆಗ್ತಿದ್ದಾರೆ. ಹಾಗಾಗಿ ಕಂಡೀಷನ್ಸ್ ನೋಡ್ಕೊಳ್ಳಿ. ನಿಮ್ದು ಕ್ವಶನ್ಸ್ ಏನಂತ ನನ್ಗೆ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರನೇ. ಸೊ ಹಾಗಾಗಿ ಕನ್ಯಾ ಲಗ್ನದವರಿಗೆ ಚೆನ್ನಾಗಿದೆ, ಜಾಬ್ ಅಲ್ಲಿ ಚೆನ್ನಾಗಿದೆ, ನೇಮ್ ಫೇಮ್ ಬರ್ತಾ ಇದೆ, ಕಾನ್ಫಿಡೆಂಟ್ ಲೆವೆಲ್ ಬಿಲ್ಡ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ ಕ್ಲಿಯರ್ ಆಗುತ್ತೆ, ಅಥವಾ ಅದಕ್ಕೆ ತಕ್ಕ ಹಾಗೆ ಮೆಡಿಸನ್ ನಿಮ್ಗೆ ಸಿಗ್ತಾ ಇದೆ. ಸೊ ನಿಮ್ಗೆ ಏನಾದ್ರು ಚೆಕ್ ಬೌನ್ಸ್ ಕೇಸ್, ಈ ತರ ಕೇಸ್ಗಳು ಯಾವ್ದಾದ್ರು ಇದೆ ಅದ್ರಲ್ಲಿ ಕೂಡ ವಿನ್ ಆಗೋ ಸಾಧ್ಯತೆ ಇದೆ. ಆಕ್ಚುಲಿ ಕನ್ಯಾ ಲಗ್ನದವರಿಗೆ ವೆರಿ ಗುಡ್. ಸಡನ್ ಆಗಿ ನೇಮ್ ಫೇಮ್ ಬರೋದು ತೋರಿಸ್ತಾ ಇದೆ. ನಿಮ್ದು ಸರೌಂಡಿಂಗ್ ಅಲ್ಲಿ ಫ್ರೆಂಡ್ ಸರೌಂಡಿಂಗ್ ಆಗಿರಬಹುದು, ಜಾಬ್ ಸರೌಂಡಿಂಗ್ ಆಗಿರಬಹುದು. ಸೊ ಇವರ ಒಂದು ಸರೌಂಡಿಂಗ್ ಪೀರಿಯಡ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ನಾವು ತುಲಾ ಲಗ್ನಕ್ಕೆ ಬರೋಣ ಹೇಗಿದೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ 9ನೇ ಮನೆಯ ಅಧಿಪತಿ, ಸೊ ಹಾಗೆ 12ನೇ ಮನೆಯ ಅಧಿಪತಿ ಕೂತ್ಕೋತಾ ಇರೋದು ಎಲ್ಲಿ? 10ನೇ ಮನೆಯಲ್ಲಿ ರೆಟ್ರೋಗ್ರೇಡ್ ಆಗಿ 9ನೇ ಮನೆ. ಸೊ ಹಾಗಾಗಿ ಇವರುಗಳಿಗೆ ತಂದೆ ವಿಚಾರವಾಗಿ ಅಂದ್ರೆ ತಂದೆಯ ವಿಚಾರವಾಗಿ ಸ್ವಲ್ಪ ಅಸಮಾಧಾನ. ಯಾಕಂದ್ರೆ ಆಲ್ರೆಡಿ ಗುರು ಅಲ್ಲಿ ಇದ್ದಾರೆ,
ಹಾಗಾಗಿ ಹಿರಿಯರಾಗಿರ್ಬಹುದು, ನಿಮ್ಮ ಟೀಚರ್ಸ್ ಆಗಿರಬಹುದು, ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಸ್ ಆಗಿರಬಹುದು, ಅಥವಾ ನೀವು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ MDs ಆಗಿರ್ಬೋದು, ಮ್ಯಾನೇಜರ್ಸ್, CEOs, ಸೊ ಕಂಪನಿ ಹೆಡ್, ಟ್ರೈನರ್, ಟೀಮ್ ಲೀಡರ್ ಯಾರಾದರೂ ಆಗಿರ್ಲಿ, ಇವರುಗಳ ಕಡೆಯಿಂದ ನಿಮಗೆ ಇವರಿಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗೋದು ತೋರಿಸ್ತಾ ಇದೆ. 9ನೇ ಮನೆ ಬುಧ ಇಸ್ ನಾಟ್ ಗುಡ್. 9ನೇ ಮನೆ ಬುಧ ಅಷ್ಟೊಂದು ಒಳ್ಳೆ ಸೂಚನೆ ಅಲ್ಲ. ಯಾಕೆಂತ ಹೇಳಿದ್ರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹಾಗೆ ಅವ್ರೇನೋ ವರ್ಕ್ ಹೇಳಿರ್ತಾರೆ, ನೀವು ಎಸ್ಕೇಪ್ ಆಗೋದಕ್ಕೆ ನೋಡ್ತಿರ್ತೀರಾ. ಇಷ್ಟು ವರ್ಕ್ ಮಾಡ್ಬೇಕಂತಿರುತ್ತೆ, ಇಷ್ಟು ಅವರ್ಸ್, ಅದರಲ್ಲಿ ನೀವು ವರ್ಕ್ ಮಾಡಿರ್ತೀರಾ, ಬಟ್ ಆ ಒಂದು ಡಿಸಿಪ್ಲಿನ್ ಅಷ್ಟು ಅವರ್ಸ್ ನ ಕಂಟಿನ್ಯೂ ಮಾಡಿರೋದಿಲ್ಲ. ಹಾಗಾಗಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಗವರ್ನಮೆಂಟ್ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ತೋರಿಸ್ತಾ ಇದೆ. ಹಾಗೆ ಸ್ಪಿರಿಚುಯಾಲಿಟಿ ಕಡೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ನಿಮ್ಮ ಕುಟುಂಬದ ಹಿರಿಯರ ಸಮ್ಮುಖದಲ್ಲಿ ಯಾವುದೋ ಒಂದು ಶುಭ ಕಾರ್ಯ ನಡೆಯೋದು ತೋರಿಸ್ತಿದೆ. ಸೊ ಅದು ನಿಮ್ಮ ಹರಕೆಗಳಾಗಿರಬಹುದು, ಹಿಂದಿನದ ಹರಕೆಗಳಾಗಿರಬಹುದು, ಒಂದು ಒಳ್ಳೆ ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ವಿಚಾರ ತೋರಿಸ್ತಾ ಇದೆ. ಸೊ ಹಾಗಾಗಿ ನೆಕ್ಸ್ಟ್ 10th ಹೌಸ್ ಅಲ್ಲಿ ರೆಟ್ರೋ ಆಗ್ತಾ ಇರೋದ್ರಿಂದ ಸಡನ್ ಆಗಿ ಜಾಬ್ ಇಂಟ್ರೆಸ್ಟ್ ಹೋಗಬಹುದು, ಜಾಬ್ ಬಿಟ್ಬಿಡಬಹುದು, ಅಥವಾ ಜಾಬ್ ಬೇಡವೇ ಬೇಡ ಅನ್ನೋ ಥಾಟ್ ಬರಬಹುದು. ಬೇರೆ ಕಡೆ ಟ್ರೈ ಮಾಡೋಣ ಅಂತ ಹೇಳಿ ಇಲ್ಲಿ ಟ್ರೈ ಮಾಡಿ, ಅಲ್ಲಿ ಟ್ರೈ ಮಾಡಿ, ಇಲ್ಲಿ ಜಾಬ್ ಇಲ್ಲ, ಅಲ್ಲಿ ಜಾಬ್ ಇಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಜಾಬ್ ವಿಚಾರವಾಗಿ ನೀವು ನೋಡ್ಕೊಳ್ಳಿ. ಸೊ ಹಾಗಾಗಿ ಬಿ ಕೇರ್ಫುಲ್. ತಂದೆಯ ಒಂದು ಜೊತೆ ತಂದೆಯ ವಾಗ್ವಾದ, ಅಥವಾ ಆ, ತಂದೆಯಿಂದ ನಿಮಗೆ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗೋದು, ಅಥವಾ ಈ ತರ ಸ್ವಲ್ಪ ತೋರಿಸ್ತದೆ. ನಿಮ್ ಬಾಸ್ ಆಗಿರಬಹುದು, ಇವರ ಮಧ್ಯ ಈ ಆಫೀಸ್ ಪೊಲಿಟಿಕಲ್ಸ್ ಎಲ್ಲ ಯಾವಾಗ್ಲೂ ನಡೆಯುತ್ತೆ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪೊಲಿಟಿಕಲ್ಸ್ ಇದೆ ರೀ. ಅಸ್ಟ್ರಾಲಜಿನಲ್ಲೂ ಪೊಲಿಟಿಕಲ್ ಇದೆ. ಸೊ ದಿನನಿತ್ಯದ ಬದುಕುಗಳಲ್ಲಿ ಎಲ್ಲಾ ಕಡೆ ರಾಜಕೀಯ ಮಾಡೇ ಮಾಡ್ತಾರೆ. ಒಬ್ರು ಚೆನ್ನಾಗಿ ಪ್ರೊಡಿಕ್ಷನ್ ಕೊಟ್ರೆ ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಒಬ್ರು ಚೆನ್ನಾಗಿ ಯಾರೋ ಜಾಬ್ ಚೆನ್ನಾಗಿ ಮಾಡ್ತಿದ್ದಾರೆ ಡಿಸಿಪ್ಲಿನ್ ಆಗಿ, ಇನ್ನೊಬ್ರು ಕಲಿಗ್ಗೆ ಇಷ್ಟ ಆಗಲ್ಲ. ಈ ತರ ಎಲ್ಲಾ ಕಡೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾಟ್ ಟು ವರಿ. ಅಗೇನ್ ಇವ್ರು ನಿಮ್ಗೆ 12ನೇ ಮನೆ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಸಡನ್ ಆಗಿ ಖರ್ಚುಗಳು, ತಂದೆ ವಿಚಾರವಾಗಿ, ಅಥವಾ ಅವ್ರಿಗೇನೆ ನೀವು ಲೋನ್ ಕ್ಲಿಯರ್ ಮಾಡ್ಬೇಕಾ, ಅಥವಾ ಅವ್ರಿಗೆ ನೀವು ಯಾವಾಗ್ಲೂ ಇಸ್ಕೊಂಡಿರೋದು ಇಷ್ಟ ದಿವಸ ಬೇಡ ಯಾವಾಗ್ಲಾದ್ರೂ ಕೊಡಿ ಅಂದ್ಬಿಟ್ಟು ಈಗ ಸಡನ್ ಆಗಿ ಕೇಳ್ತಾ ಇರಬಹುದು. ಇಂಟ್ರೆಸ್ಟ್ ಹೆವಿ ರಿಸ್ಕ್ ಆಗಿ ಪೇ ಮಾಡೋದಂತಹದ್ದು, ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಮತ್ತೆ ಕಸಿವಿಸಿ ತೋರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿ ಇರಿ. ನೆಕ್ಸ್ಟ್ ವೃಶ್ಚಿಕದವ್ರಿಗಂತೂ ತುಂಬಾ ಕಷ್ಟ ಪಡ್ತಾ ಇದಾರೆ. ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿಯವರು. ಏನ್ ಮೇಡಮ್ ಯಾವಾಗ್ಲೂ ಕಷ್ಟನ? ಆತರ ಅಲ್ಲ, ಬಟ್ ದಶ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ನನ್ನ ಕ್ಲೈಂಟ್ಸ್ ತುಂಬಾ ಜನ ನಾನು ನೋಡ್ತಿದ್ದೀನಲ್ವಾ, ಡೆಫಿನೆಟ್ಲಿ ದೇ ಆರ್ ಫೇಸಿಂಗ್ ಲಾಟ್ ಆಫ್ ರಿಸ್ಕ್ ಅಂತಾನೆ ಹೇಳ್ಬಹುದು. ಒಂದು ಲಗ್ನ ಲಾರ್ಡ್ ಹೋಗಿ ಕೇತು ಜೊತೆ ಕೂತಿದೆ, ಇನ್ನೊಂದು ಬಂದು ಈ ಕಡೆ ಶನಿ ರೆಟ್ರೋ ಆಗಿ 4th ಹೌಸ್ ರಾಹು ಜೊತೆ ಅದೊಂದು ಕಂಬೈನ್ಡ್. ಸೊ ಇದ್ರ ಜೊತೆಗೆ 8ನೇ ಮನೆ ಗುರು, ಇದ್ರ ಜೊತೆಗೆ ಈಗ ಇವರು ಬೇರೆ, ಯಾರು ಬುಧ ಗ್ರಹರು ರೆಟ್ರೋಗ್ರೇಡ್ ಆಗಿ ಮತ್ತೆ 8ನೇ ಮನೆಗೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಸ್ವಲ್ಪ ಅಲರ್ಟ್ ಆಗಿರಿ. ವೃಶ್ಚಿಕದವ್ರು ನೀವು ಅಲರ್ಟ್ ಆಗಿ ಇರ್ಲೇಬೇಕು. ಲೈಫೇ ಸಾಕ ಹೋಗಿದೆ, ಅಲರ್ಟ್ ಆಗಿದ್ದು ಇದೇ ತರ ಕೆಲವರು ಹೇಳ್ತಾರೆ ಕ್ಲೈಂಟ್. ಸಾಕ ಹೋಗಿದೆ ಮೇಡಮ್ ಎಷ್ಟಂತ ಅಲರ್ಟ್ ಆಗಿದೆ, ಕರ್ಮ ಅಲ್ವಾ. ಸೊ ಹಾಗಾಗಿ ನಂಬರ್ 1 ಏನಪ್ಪಾ ಅಂತ ಹೇಳಿದ್ರೆ, ವೃಶ್ಚಿಕ ಲಗ್ನದವರು ಬುಧ ಗ್ರಹ ರೆಟ್ರೋ ಆಗ್ತಾ ಇದೆ. ಅಂಡ್ ಇನ್ನೊಂದು ವಿಚಾರ ನಿಮಗ್ ಗೊತ್ತಿರ್ಬೇಕು, ಬಾಧಕಾಧಿಪತಿ ನಿಮಗೆ ಯಾರು? 9ನೇ ಮನೆಯಲ್ಲಿ ರೆಟ್ರೋ ಆಗ್ತಾ ಇರೋದು ಬಾಧಕಾಧಿಪತಿ ಚಂದ್ರ. ನಿಮ್ಗೆ ಚಂದ್ರನ ಮನೆಯಲ್ಲಿ ರೆಟ್ರೋಗ್ರೇಡ್ ಆಗಿ 8ನೇ ಭಾವದ ರಿಸಲ್ಟ್ ಕೊಡಕ್ಕೆ ಹೊರಟಿದೆ. ನಂಬರ್ 1, ದಯವಿಟ್ಟು ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ. ಕುಟುಂಬದ ಯಾವುದೇ ಒಂದು ಘಟನೆಗಳಲ್ಲಿ ನೀವು ಭಾಗಿಯಾಗ್ತಿದ್ದೀರಾ ಅಂದ್ರೆ ಬಿ ಕೇರ್ಫುಲ್. ಅದು ಡೆತ್ ಆಗಿರಬಹುದು ಅಥವಾ ಸೆಲೆಬ್ರೇಷನ್ಸ್ ಆಗಿರಬಹುದು, ಎನಿ ಸೆಲೆಬ್ರೇಷನ್, ಎಚ್ಚರಿಕೆಯಿಂದ ಇರಿ. 8ನೇ ಮನೆ ರಿಸಲ್ಟ್ ನಿಮ್ಗೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಗುರು ಇದ್ದಾರೆ, ಆಲ್ರೆಡಿ ಇವರು ಬೇರೆ ಅಲ್ಲೇ ಹೋಗ್ತಿದ್ದಾರೆ. ಸೊ ಈ ಬುಧ ಬಂದು ನಿಮ್ಗೆ 11ನೇ ಮನೆ ಅಧಿಪತಿ ಮತ್ತೆ 8ನೇ ಮನೆ ಅಧಿಪತಿ. ತುಂಬಾ ಜನ ಹೇಳ್ತಾರೆ 8th ಲಾರ್ಡ್ ಸಿಟ್ಟಿಂಗ್ ಇನ್ 8th ಹೌಸ್, ವಿಪರೀತ ರಾಜಯೋಗ. ಏನು ವಿಪರೀತ ರಾಜಯೋಗ ಅಂತ ಫಸ್ಟ್ ತಿಳ್ಕೊಳ್ಳಿ. 8ನೇ ಮನೆ ಅಧಿಪತಿ 8ರಲ್ಲೇ ಕುತ್ಕೊಂಡ್ರೆ ಕಾರಕೋ ಭಾವನಾಶಯ ಆಗಿ ಅದು ನೋವು ಕೊಟ್ಟು ರಾಜಯೋಗ ಕೊಡೋದು. ಅವಮಾನ, ಅಪವಾದ, ಟಾರ್ಚರ್ ಕೊಡುತ್ತೆ. ಅಂದ್ರೆ ಅಡ್ಮಿಟ್ ಆಗೋದು, 1 ವಾರ ಫುಲ್ ಹಾಸ್ಪಿಟಲ್ಗೆಲ್ಲ ಸುರಿಯೋದು, ಅದಾದ್ಮೇಲೆ ರಿಕವರ್ ಆಗಿ ಬರುತ್ತೆ ನೋಡಿ, ಅದೇ ರಾಜಯೋಗ. 8ನೇ ಮನೆ ರಾಜಯೋಗ ಅಷ್ಟು ಈಸಿ ರಾಜಯೋಗ ಅಲ್ಲ, ಅದು ಅನುಭವಿಸಿರೋರ್ಗೆ ಗೊತ್ತು. ಅದಕ್ಕೋಸ್ಕರ ಸೊ ವೃಶ್ಚಿಕ ಲಗ್ನದವರು ದಯವಿಟ್ಟು ಅಲರ್ಟ್ ಆಗಿರಿ. 11ನೇ ಮನೆ, ಸೊ ನಿಮ್ಮ ಒಂದು ದೊಡ್ಡಪ್ಪ, ದೊಡ್ಡಮ್ಮ, ಫ್ರೆಂಡ್ಸ್, ಸೊ ಇವರಿಗೆ ಸಂಬಂಧಪಟ್ಟ ಹಾಗೆ ಚೀಟಿಂಗ್ ಆಗ್ತಾ ಇದೆ, ಹುಷಾರಾಗಿರಿ. ಯಾರೋ ಫ್ರೆಂಡ್ಸ್ ಬಂದು ಜಾಬ್ ಬಿಟ್ಬಿಡಿ, ಜಾಬ್ ಜಾಯಿನ್ ಮಾಡಿಸ್ತೀನಿ, ಅಥವಾ ಯಾವ್ದೋ ಲಿಟಿಗೇಷನ್ಗೆ ಕೇಸ್ ಹಾಕಿ ನಾನು ನಿಮ್ ಜಾಬ್ ಸಪೋರ್ಟ್ ಮಾಡ್ತೀನಿ, ನಂಗೆ ಅವ್ರು ಗೊತ್ತು, ಇವ್ರು ಗೊತ್ತು, CM ಗೊತ್ತು, PM ಗೊತ್ತು, ಈ ತರ ಡೈಲಾಗ್ಗಳೆಲ್ಲ ಹೊಡಿತಾರೆ ನೋಡಿ, ಹುಷಾರಾಗಿರಿ. ಅಂಡ್ ವೃಶ್ಚಿಕ ಲಗ್ನದವ್ರು ಏನಾದ್ರು ನೀವು
ಬಿಸ್ನೆಸ್ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಆಗಿರಬಹುದು ಅಥವಾ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಅಥವಾ ಟ್ರಾವೆಲಿಂಗ್ ಬಿಸ್ನೆಸ್ ಆಗಿರಬಹುದು, ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಇನ್ಕ್ಲೂಡಿಂಗ್ ಫುಡ್ ನ್ಯೂಟ್ರಿಷನ್ ಏನೋ ಒಂದು ಎಲ್ಲಾ ವಿಚಾರದಲ್ಲೂ ಬಿಸ್ನೆಸ್ ಅಲ್ಲಿ ಏನೇ ಬಿಸ್ನೆಸ್ ಮಾಡ್ತಾ ಇರಿ, ಏನೇ ಒಂದು ಬಿಸ್ನೆಸ್ ಮಾಡ್ತಾ ಇರಿ, ಚೀಟಿಂಗ್ ಆಗೋದು ತೋರಿಸ್ತಾ ಇದೆ, ಫೋರ್ಜರೀಸ್ ಎಕ್ಸ್ಟ್ರಾ ನಡೀತಿದೆ. ನಿಮ್ಮ ಕುಟುಂಬದವರು ಹೇಳಿದ ಎಲ್ಲಾ ವಿಚಾರನ ನಂಬಬೇಡಿ. ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಸುಳ್ಳು ಹೇಳೋ ತಂದೆ ತಾಯಿನೂ ಇದ್ದಾರೆ, ಸುಳ್ಳು ಹೇಳೋ ಗಂಡ ಹೆಂಡತಿನೂ ಇದ್ದಾರೆ. ಸೊ ಹಾಗಾಗಿ ಯಾರನ್ನೂ ನಂಬಲಿಕ್ಕೆ ಆಗಲ್ಲ. ಅಕ್ಕ ತಂಗಿರು ಕೂಡ ಸುಳ್ಳು ಹೇಳಿ ಸಿಗ್ನೇಚರ್ಗಳು ಹಾಕ್ಸ್ಕೊಂಡು ಅಣ್ಣಂದಿರ ಮೇಲೆ ಈ ತರ ಎಲ್ಲ ಒಂದು ಕೇಸಸ್ಗಳು ನೀವು ದಿನನಿತ್ಯ ನೋಡ್ತಿರ್ತೀರ. ನಥಿಂಗ್ ಸ್ಪೆಷಲ್ ಅಲ್ವಾ? ಹಂಗಾಗಿ ಬಟ್ ಏನೇ ಆದ್ರೂ ಟೈಮ್ ಚೆನ್ನಾಗಿಲ್ಲ. ಪಾದಗಳಿಗೆ ಸಂಬಂಧಪಟ್ಟ ಹಾಗೆ ನರಗಳೇನಾದ್ರೂ ತುಂಬಾ ನೋವ್ತಿದೆ ಅಂತ ಹೇಳಿದ್ರೆ, ಅಥವಾ ಕೈ ಶೇಕ್ ಮಾಡಕ್ ಆಗ್ತಿಲ್ಲ, ಕಾಲ್ ಲೆಗ್ ಶೇಕ್ ಮಾಡಕ್ ಆಗ್ತಿಲ್ಲ ಅಂದಾಗ ನೆಗ್ಲೆಕ್ಟ್ ಮಾಡಬೇಡಿ. ಲಗ್ನಾಧಿಪತಿ ಹೋಗಿ ಕೇತು ಜೊತೆ ಕೂತಿದೆ, ಅದ್ರ ಜೊತೆಗೆ 11ನೇ ಮನೆ ಅಧಿಪತಿ ಹೋಗಿ 8ರಲ್ಲಿ ಗುರು ಜೊತೆ ಕೂತ್ಕೊಂಡ್ರೆ ಗುರು ಕೂತಿರೋ ಮನೆ ಹಾಳು ಮಾಡುತ್ತೆ, ನೋಡೋ ಮನೆ ಮಾತ್ರ ಉದ್ಧಾರ ಮಾಡುತ್ತೆ. ನೋಡೋ ಮನೆ ಯಾವ್ದು? 12, 4. 12ನೇ ಮನೆ ಏನ್ ಮಾಡಿ ಉದ್ಧಾರ ಮಾಡ್ತಾನೆ? ಖರ್ಚು ಜಾಸ್ತಿ ಮಾಡಿಸ್ತಾನೆ. ಸೊ ಹಾಗಾಗಿ ಸೊ ದಯವಿಟ್ಟು ಅಲರ್ಟ್ ಆಗಿರಿ. ಎಸ್ಪೆಷಲಿ ವೃಶ್ಚಿಕ ಲಗ್ನದವರು, ನಿಮ್ ಸಿಬ್ಲಿಂಗ್ಸ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ಪಬ್ಲಿಕ್ ಯಾರಾದ್ರೂ ಏನಾದ್ರೂ ನೆಗೆಟಿವ್ ಹೇಳಿದ್ರೆ ಬೇಗ ತಲೆಗೆ ಹಾಕೋಬೇಡಿ. ನೀವೇ ಯೋಚನೆ ಮಾಡಿ ಇವ್ನು ಹೇಳ್ತಾ ಇರೋದು ಸರಿನಾ ತಪ್ಪಾ ನೋಡಿ. ಹೇಳಿದ ತಕ್ಷಣ ಪೇಮೆಂಟ್ ಮಾಡಬೇಡಿ. ಅಥವಾ ಕೆಲವೊಂದ್ಸರಿ ಏನಾಗುತ್ತೆ ಗೊತ್ತಾ, ಆ ನೀವು ಫ್ರೆಂಡ್ ಅಲ್ವಾ, ಜಸ್ಟ್ ಹಂಗೆ ಕೊಡಿ, ನಿಮ್ಗೆ ಏನಕ್ಕೆ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ನೀವ್ ಯಾವಾಗ ಕೊಟ್ರಿ ಅಂತ ಕೇಳ್ತಾರೆ. ಯಾರಾದ್ರೂ ಫಿನಾನ್ಸ್ ನಡೆಸ್ತಾ ಇದ್ದೀರಾ, ಫೈನಾನ್ಸ್ ಬಡ್ಡಿ ವ್ಯವಹಾರ ಅಂದ್ರೆ ನೀವು ಲೀಗಲ್ ಯಾವ್ದೋ ನಡ್ಸ್ಕೊಳ್ಳಿ, ಇಲ್ಲಿದಾಗಲ್ಲಾದ್ರೂ ನಡ್ಸ್ಕೊಳ್ಳಿ. ತುಂಬಾ ಬ್ಯಾಡ್ ಟೈಮ್ ಇದೆ. ಪೊಲೀಸ್ ಸ್ಟೇಷನ್, ಆಕ್ಸಿಡೆಂಟ್ ಅಥವಾ ಅನ್ವಾಂಟೆಡ್ ರಿಸ್ಕ್ ಅಲ್ಲಿ ಬೀಳೋದು ತೋರಿಸ್ತಿದೆ, ಅಥವಾ ಸಾಲ ಸ್ವಲ್ಪ ಜಾಸ್ತಿ ಆಗೋದು ತೋರಿಸ್ತಾ ಇದೆ. ಇಷ್ಟು ಡಿಪಾರ್ಟ್ಮೆಂಟ್ ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ಅಲರ್ಟ್ ಆಗಿರಿ. ಎಸ್ಪೆಷಲಿ ನಾನು ಇವ್ರಿಗೆ ಪಾಪ ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ, ಸ್ವಲ್ಪ ಅಲರ್ಟ್ ಆಗಿರಿ. ನಾಟ್ ಎ ಗುಡ್ ಡೇ. ನೆಕ್ಸ್ಟ್ ಧನುರ್ಗೆ ಬರೋಣ. ಧನುರ್ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿ. ಸೊ 7th Lord and 10th Lord sitting in 8th house, retrograding again 7th. ಧನು ಲಗ್ನದವರಿಗೆ ತುಂಬಾ ದಿನಗಳಿಂದ ಪೆಂಡಿಂಗ್ ಇರುವಂತಹ ಸಮ್ ಲಿಟಿಗೇಷನ್ಸ್ ಆಗಿರ್ಬೋದು, ಪ್ರಾಪರ್ಟಿ 8ನೇ ಮನೆ ಪ್ರಾಪರ್ಟಿ ಕೂಡ ತಗೊಳ್ಳೋದ್ರಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾದ್ರೂ ಡಾಕ್ಯುಮೆಂಟ್ಸ್ ಇಶ್ಯೂಸ್ ಆಗಿ, ಇ.ಸಿ ಆಗಿರಬಹುದು, ಪಾಣಿ ಖಾತಾ ಈ ರಿಲೇಟೆಡ್ ಏನಾದ್ರೂ ಇಶ್ಯೂಸ್ ಇದ್ರೆ ಈಗ ಕ್ಲಿಯರ್ ಆಗುತ್ತೆ. ಹಾಗೆ ಸೊ ಅದನ್ನ ಹೊರತುಪಡಿಸಿ ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಹಣ ಹೋಲ್ಡ್ ಆಗಿತ್ತು, ನಿಮ್ದೇ ಹಣ ಅಂದ್ರೆ ಈಗ ಮೂವ್ ಆಗುತ್ತೆ. ಪ್ರಮೋಷನ್ ಆಗಿತ್ತು ಬಟ್ ಪೇಮೆಂಟ್ ಆಗಿರ್ಲಿಲ್ಲ ಅಂದ್ರೆ ಈಗ ನಿಮ್ಗೆ ಪೇಮೆಂಟ್ ಆಗುತ್ತೆ. ಅದರ ಜೊತೆಗೆ ಸಡನ್ ಇನ್ಕಮ್ ಕೂಡ ತೋರಿಸ್ತಾ ಇದೆ. ಸಡನ್ ಇನ್ಕಮ್ ನೀವು ಅದು ಇನ್ನೇನ್ ಬರೋದೇ ಇಲ್ಲ ಅನ್ಕೊಂಡಿರ್ತೀರಾ, ಈಗ ಬರುವ ಸಾಧ್ಯತೆ ತೋರಿಸ್ತಿದೆ. ಮಕ್ಕಳ ವಿಚಾರದಲ್ಲೂ ಕೂಡ ನಿಮಗೆ ಒಂದು ನೇಮ್ ಫೇಮ್ ಅಥವಾ ಮಕ್ಕಳಿಗೆ ತುಂಬಾ ಒಳ್ಳೇದು. ಅದರಲ್ಲಿ ಸೆಕೆಂಡ್ ಬೇಬಿಗೆ ತುಂಬಾನೇ ಸಡನ್ ಗ್ರೋತ್ ಅಥವಾ ಅವ್ರ ಬಿಹೇವಿಯರ್ಸ್, ಅವ್ರ ಚೇಂಜಸ್, ಓದೋ ರೀತಿ ಆಗಿರಬಹುದು, ದಿನನಿತ್ಯದ ಒಂದು ಬದಲಾವಣೆಗಳು ತುಂಬಾ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ. ನಿಮ್ಮಗಳಿಗೆ ಇದು ಚೆನ್ನಾಗಿರುವಂತಹ ಪೀರಿಯಡ್ ಆಫ್ ಟೈಮ್. ಸೊ ಹಾಗಾಗಿ ಇಲ್ಲಿ ನಿಮ್ದು ಏನಾದ್ರು ಪೆಂಡಿಂಗ್ ವರ್ಕ್ಸ್ ಬ್ಯಾಲೆನ್ಸ್ ಇದ್ರೆ ತಗೊಳ್ಳಿ. ಎಸ್ಪೆಷಲಿ 3ನೇ ಮನೆಗೆ ಸಂಬಂಧಪಟ್ಟ ಹಾಗೆ. ಅಥವಾ ಡ್ರೈವಿಂಗ್ ಲೈಸೆನ್ಸ್ಗೆ ಏನಾದ್ರು ಅಪ್ಲೈ ಮಾಡಿದ್ರೆ, ಡ್ರೈವಿಂಗ್ ಕಲಿತಿದ್ದೀರಾ ಅಥವಾ ಸೊ ಡ್ರೈವಿಂಗ್ ಸ್ಕೂಲ್ ಇಟ್ಟಿದ್ದೀರಾ, ಸೊ ನೀವು ಎಲ್ಲರಿಗೂ ಈ ಪೀರಿಯಡ್ ಆಫ್ ಟೈಮು ಚೆನ್ನಾಗಿದೆ. ಆಕ್ಚುಲಿ ವೆರಿ ಗುಡ್. ನೆಕ್ಸ್ಟ್ ಮಕರ. ಮಕರ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ನಿಮಗೆ ಇವರು 9ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ 7ರಲ್ಲಿ ಕೂತ್ಕೊಂಡು ರೆಟ್ರೋಗ್ರೇಡ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಸಡನ್ ಆಗಿ ಹೆಲ್ತ್ ಇಶ್ಯೂಸ್, ಯಾರಿಗೆ? ತಂದೆಗೆ ಅಥವಾ ನಿಮ್ಮ ತಂದೆ ಸಮಾನರಿಗೆ ಅಥವಾ ನಿಮ್ ಬಾಸ್ಗೆ. ಕೆಲವ್ರು ಎಂಟ್ರಿ ಕೊಟ್ಟಾಗ ಅವ್ರ ಬಾಸನೇ ಹುಷಾರ್ ತಪ್ಪಿಬಿಡ್ತಾರೆ. ಇದೆಲ್ಲ ನಿಜಾನೇ, ಇದು ಯಾವ್ದೂನು. ಸೊ ನೀವು ನಿಮಿತ್ತಗಳು ಅರ್ಥ ಮಾಡ್ಕೋಬೇಕು. ಯಾರಿಗೆ ದಶ ಚೆನ್ನಾಗಿಲ್ವೋ ಅವ್ರನ್ನ ನೀವು ಫೇಸ್ ಟು ಫೇಸ್ 20 ನಿಮಿಷ ಮೀಟ್ ಮಾಡಿದೀರಾ ಅಂದ್ರೆ ಆ ನೆಗೆಟಿವ್ ನಿಮಗ್ ಬರೋದಂತೂ ನಿಜಾನೇ. ಅದಕ್ಕೋಸ್ಕರನೇ ಎಷ್ಟೋ ಜನ ಆಸ್ಟ್ರಾಲಜರ್ಸು ಆನ್ಲೈನ್ ಕನ್ಸಲ್ಟೆನ್ಸಿ ಇಟ್ಕೋತಾರೆ. ಯಾರು ಡೈರೆಕ್ಟ್ ಆಗಿ ಇಷ್ಟಪಡೋದಿಲ್ಲ. ಅಷ್ಟು ನೆಗೆಟಿವ್ ಪೀಪಲ್ ಕೂಡ ಇರ್ತಾರೆ, ಕೆಲವರು, ಎಲ್ಲರೂ ಅಲ್ಲ. ಸೊ ಹಾಗಾಗಿ ನಿಮ್ಮ ತಂದೆಗೆ ಆರೋಗ್ಯ ಸಮಸ್ಯೆ ಅಥವಾ ತಂದೆಯ ಆರೋಗ್ಯದಲ್ಲಿ ಏರುಪೇರು ಅಥವಾ ತಂದೆ ವಿಚಾರವಾಗಿ ಖರ್ಚು ತೋರಿಸ್ತಾ ಇದೆ, ಸಡನ್ ಖರ್ಚು. ಎರಡನೇದು, ಸೊ ಲಿಟಿಗೇಷನ್ಸ್ ಏನಾದ್ರೂ ಇದ್ರೆ ಲಾಯರ್ಗೆ ಫೀಸ್ ಕಟ್ಟೋದಾಗಿರ್ಬಹುದು ಅಥವಾ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹೆಚ್ಚು ಖರ್ಚು ತೋರಿಸ್ತಿದೆ. 6ನೇ ಮನೆ ಬುಧ ಈಸ್ ಗುಡ್ ಅಲ್ವಾ ಮೇಡಮ್? ಎಸ್, ಬುಧ ಈಸ್ ಗುಡ್, ಬಟ್ ಆಸ್ ಎಫ್ ನೌ ಕೂತಿರೋ ಮನೆ ಇಸ್ ನಾಟ್ ಗುಡ್ ಅಂಡ್ ರೆಟ್ರೋಗ್ರೇಡ್ ಫಲ ಗುಡ್ ಫಲ ಸಿಗ್ತಾ ಇಲ್ಲ. ಹಾಗಾಗಿ ಅಂಡ್ ಎರಡನೇದು, 6ನೇ ಮನೆ ಬುಧ ಇಸ್ ಗುಡ್ ಇರೋದಕ್ಕೆ
ಈಗ ನಿಮಗೆ ವಿನ್ ಆಗೋ ಸಾಧ್ಯತೆ ತೋರಿಸ್ತಾ ಇದೆ. ಅದು ಲಿಟಿಗೇಷನ್ಸ್, ಕೋರ್ಟು, ಡಿವೋರ್ಸ್ ಈ ತರ ಯಾವ್ದಾದ್ರು ಇದ್ರೆ ಇಲ್ಲಿ ನೀವು ವಿನ್ ಆಗೋ ಸಾಧ್ಯತೆ ತೋರಿಸ್ತಾ ಇದೆ. ಈ ವಿಚಾರವಾಗಿ ಗುಡ್. ಆರೋಗ್ಯ ವಿಚಾರದಲ್ಲಿ ಮಾತ್ರ ಚೆನ್ನಾಗಿಲ್ಲ. ಇದು ಸೈನಸ್ ಇರುತ್ತೆ ಅಥವಾ ನರ್ವ್ಸ್ ರಿಲೇಟೆಡ್ ಲೈಕ್ ಸೊ ಹಾಗಾಗಿ ಮೆಮೊರಿ ಇಶ್ಯೂಸ್ ಯಾರಾದ್ರೂ ಇರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ನೋಡ್ಕೊಳ್ಳಿ. ನಿಮ್ದು ಕೀಸ್ ಆಗಿರಬಹುದು, ಡಾಕ್ಯುಮೆಂಟ್ಸ್, ಪಾಸ್ವರ್ಡ್ಗಳು ಎಲ್ಲೋ ಇಟ್ಟು ಎಲ್ಲೋ ಮರ್ತು ಯಾವ್ದೋ ಫೈಲ್ ಎಲ್ಲ ಹಾಕಿರ್ತೀರಾ ಅಥವಾ ಮೇಲ್ ಐ ಡಿ ಪಾಸ್ವರ್ಡ್ಸ್, ಸೊ ಈ ತರ ಎಲ್ಲ ತೊಂದರೆ ಆಗುತ್ತೆ. ಒಂಚೂರು ಗಮನ ಹರಿಸ್ಕೊಳ್ಳಿ. ನೆಕ್ಸ್ಟ್ ಕುಂಭ. ಸೊ ಕುಂಭದವರಿಗೆ 5 ಮತ್ತು 8ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ರೆಟ್ರೋ ಆಗ್ತಾ ಇರೋದ್ರಿಂದ ಸೊ ಡೆಫಿನೆಟ್ಲಿ ಕುಂಭ ಲಗ್ನದವರು ಈ ಹಿಂದೆ ಏನಾದ್ರು ಇನ್ವೆಸ್ಟ್ ಮಾಡಿದೀರಾ ಶೇರ್ಸ್ ಅಲ್ಲಿ, ಇದು ನೋಡಿ ವಿಪರೀತ ರಾಜಯೋಗ. ಈ ಹಿಂದೆ ಮಾಡಿದ್ರೆ ಇಲ್ಲಿ ಎಕ್ಸ್ಟ್ರಾ ಲಾಭ ಬರೋದು ತೋರಿಸ್ತಾ ಇದೆ. ಸಡನ್ ಇನ್ಕಮ್ ಥ್ರೂ ಫ್ರೆಂಡ್ಸ್, ಫ್ಯಾಮಿಲಿ, ನೆಕ್ಸ್ಟ್ ಪಬ್ಲಿಕ್, ಇಷ್ಟ್ರ ಕಡೆಯಿಂದ ಸಡನ್ ಆಗಿ ಇನ್ಕಮ್ ತೋರಿಸ್ತಾ ಇದೆ, ನೀವೇ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಅದರ ಜೊತೆಗೆ ಮೀಡಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಇದೀರಾ, ಎಡಿಟರ್ಸ್ ಆಗಿರಬಹುದು, ಫೋಟೋಗ್ರಾಫರ್ಸ್ ಆಗಿರಬಹುದು, ಅಥವಾ ಕಥೆಗಾರರು, ಬರಹಗಾರರು, ಹಾಡುಗಾರರು, ಸೊ ಈ ತರ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಇದ್ದೀರಾ, ಕುಂಭ ಲಗ್ನದವರಾಗಿದ್ದು ನಿಮ್ಮಗಳಿಗೆ ಸಡನ್ ಆಗಿ ನೀವ್ ಎಕ್ಸ್ಪೆಕ್ಟೇ ಮಾಡಿಲ್ಲ, ಭೂಮ್ ಆಗ್ತೀರಾ ನೋಡಿ, ಸಡನ್ ಆಗಿ ಎಲ್ಲ ನ್ಯೂಸ್ ಪೇಪರ್ ಅಲ್ಲೂ ನೀವೇನೆ. ಸೊ ಈ ತರ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಇನ್ನು ನಾರ್ಮಲ್ ಜನಕ್ಕೆ ದಿನನಿತ್ಯದ ಬದುಕಲ್ಲಿ ಇನ್ಕಮ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹಾಗೆ ನಿಮ್ಮ ಮೊದಲನೇ ಮಗುವಿನ ಒಂದು ವಿಚಾರವಾಗಿ ತುಂಬಾ ಹೆಸರು ಕೀರ್ತಿ, ಮೇ ಬಿ ಒಳ್ಳೆ ಕಡೆ ಸೀಟ್ ಸಿಕ್ಕಿರಬಹುದು, ವಿಸಾ ಸ್ಯಾಂಕ್ಷನ್ ಆಗಿರಬಹುದು, ಜಾಬ್ ಆಗಿರಬಹುದು, ಅವ್ರದ್ದೇ ಬದಲಾವಣೆ ವಿಚಿತ್ರವಾಗಿರಬಹುದು. ಅಂದ್ರೆ ವಿಚಿತ್ರ ಮೀನ್ಸ್ ಗುಡ್ ವೇ, ಲೈಕ್ ಅರ್ಲಿ ಮಾರ್ನಿಂಗ್ ಅವರೇ ಬೇಗ ಎದ್ದೇಳೋದು, ಅಥವಾ ಹೋಮ ಈ ತರ ಎಲ್ಲ ಮಾಡೋದು, ಹವನ ಮಾಡೋದು, ಅಥವಾ ಪೇರೆಂಟ್ಸ್ಗೆ ಹೆಲ್ಪ್ ಮಾಡೋದು, ಅಥವಾ ನೀಟಾಗಿ ಯಾರಿಗೂ ತೊಂದರೆ ಇಲ್ಲದೆ ಅವ್ರದ್ದು ಕೆಲಸ ಅವರೇ ವರ್ಕ್ ಮಾಡೋದು, ಈ ತರ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಆಕ್ಚುಲಿ ವೆರಿ ಗುಡ್. ಕುಂಭದವ್ರಿಗೆ 8ನೇ ಮನೆ ಅಧಿಪತಿ ಇದ್ರಲ್ಲಿ ಆಗಿರೋದ್ರಿಂದ ಈ ಸಡನ್ ಇನ್ಕಮ್ ಹೇಗಿದೆಯೋ ಅದು ರೆಟ್ರೋಗ್ರೇಡ್ ಪೀರಿಯಡ್ ಮಾತ್ರ. ಅಗೈನ್ 11th ಆದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಫೈನಲ್ ಆಗಿ ದ ಬ್ಯೂಟಿಫುಲ್ ಮೀನ ಲಗ್ನ. ಮೀನ ಲಗ್ನದವರಂತೂ ನಿಜವಾಗ್ಲೂ ದಟ್ ಸೋಲ್ಸ್, ಅವರು ಇವ್ರು ಹೇಗೆ ಅಂದ್ರೆ ಯಾರು ಏನ್ ಕೇಳಿದ್ರು ಇಲ್ಲ ಅಂತ ಹೇಳೋ ಒಂದು ಮನಸ್ಥಿತಿ ಇರೋದಿಲ್ಲ. ಎಷ್ಟೇ ಕಷ್ಟ ಆದ್ರೂ ಓಪನ್ ಅಪೇ ಆಗಲ್ಲ. ಅವ್ರ ಕಷ್ಟ ಔಟ್ಲುಕಿಂಗ್ ಯಾರಿಗೂ ಗೊತ್ತಿರೋದಿಲ್ಲ, ಆ ತರ ಇರ್ತಾರೆ ಇವರು. ಸೊ ಹಾಗಾಗಿ ಇವಾಗ ಸಾಡೆ ಸಾತಿ ಬೇರೆ ನಡೀತಿದೆ, ಅದರ ಜೊತೆಗೆ ಇವರು ಏನ್ ಮಾಡ್ತಾರೆ ನೋಡೋಣ. ಮೀನ ಲಗ್ನ ಮಾರಕಾಧಿಪತಿ ಬೇರೆ, ನಿಮ್ಮ ಮಾರಕಾಧಿಪತಿ ಪಂಚಮದಲ್ಲಿ ಕೂತ್ಕೊಂಡು ರೆಟ್ರೋ ಆಗಿ 4th ಹೌಸ್ಗೆ ಬರ್ತಾ ಇರೋದ್ರಿಂದ ಮೀನ ಲಗ್ನದವರಿಗೆ ತಾಯಿ ಮನೆ ಕಡೆಯಿಂದ ಅಪವಾದ ಅವಮಾನಗಳು ಸ್ಟಾರ್ಟ್ ಆಗ್ತಾ ಇದೆ. ಪ್ರಾಪರ್ಟಿನಲ್ಲಿ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆ ಹೆಚ್ಚಿದೆ. ಅದರ ಜೊತೆಗೆ ಮಾನಸಿಕ ಹಿಂಸೆ ಅಥವಾ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ತಲೆನೋವು ಸ್ವಲ್ಪ ಜಾಸ್ತಿ ಆಗಬಹುದು. ನರ್ವ್ಸ್ ರಿಲೇಟೆಡ್, ಕನಸಿನಲ್ಲಿ ಅನ್ವಾಂಟೆಡ್ ಹೆಚ್ಚು ಮಕ್ಕಳು ಕಾಣೋದು ಅಥವಾ ಅಳುವಂತಹ ಮಕ್ಕಳು ಕಾಣುವಂತಹ ಸಾಧ್ಯತೆ ಹೆಚ್ಚಿದೆ. 4th ಹೌಸ್ ನಾವು ಪಾತಾಳದ ಮನೆ ಅಂತ ಕೂಡ ತಗೊಂತೀವಿ, ಅಥವಾ ನಿಮ್ಮ ಪೂರ್ವಿಕರು ಯಾರೋ ಮಕ್ಕಳ ವೇಷ ಅಥವಾ ಮಕ್ಕಳ ಒಂದು ಹೈಟ್ ರೂಪದಲ್ಲಿ ನಿಮಗೆ ಕನಸು ಬರುವಂತಹ ಸಾಧ್ಯತೆ ಕೂಡ ಇದೆ. ಅದನ್ನ ಹೊರತುಪಡಿಸಿ ನಿಮ್ಮ ಪಾರ್ಟ್ನರ್ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕೋಲ್ಡ್ ವಾರ್ ಶುರುವಾಗೋ ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ಪಬ್ಲಿಕ್ ಅಲ್ಲಿ ನೀವು ಯಾರನ್ನ ತುಂಬಾ ಫ್ರೆಂಡ್ಸ್ ಅಂತ ನಂಬಿರ್ತೀರಾ ಅವರಿಂದ, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ನಾಟ್ ಪರ್ಸನಲ್ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ ಕಡೆಯಿಂದ ಒಂದು ಮೋಸದ ವಿಚಾರವಾಗಿ ಅಥವಾ ಎಮೋಷನಲಿ ಬ್ಲಾಕ್ ಮೇಲ್ ಮಾಡೋದು, ನಾಳೆ ಕೊಟ್ಬಿಡ್ತೀನಿ, ನಾಳಿದ್ ಕೊಟ್ಬಿಡ್ತೀನಿ, ನಿಮಗ್ ಗೊತ್ತಲ್ವಾ ನಾನು ಏನಂತ, ನಾ ಹೀಗ್ ಮಾಡ್ಲಿಲ್ಲ, ಅದು ಚೆಕ್ ಬೌನ್ಸ್ ಆಗೋಯ್ತು, ಲೈಕ್ ಈ ತರ ಒಂದು ಡ್ರಾಮಾಸ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ಮೀನ ಲಗ್ನದವರಿಗೆ ಫೇವರಬಲ್ ಟೈಮ್ ಬುಧನ ಕಡೆಯಿಂದ ಸಿಗ್ತಾ ಇಲ್ಲ. ಇದಿಷ್ಟು ವಿಚಾರಗಳು. ಸೊ ಥ್ಯಾಂಕ್ ಯು ಸೋ ಮಚ್. ಈ ತರ ಲಗ್ನಗಳ ಪ್ರಕಾರ ಹೇಳಿದಾಗ ಅಟ್ ಲೀಸ್ಟ್ ಸಿ 100 ಜನ ವಿಡಿಯೋ ನೋಡ್ತಾರೆ ಅಂದ್ರೆ 100 ಜನಕ್ಕೂ ಅರ್ಥ ಆಗ್ಬೇಕು ಅನ್ನೋ ರೂಲ್ ಇಲ್ಲ. ಅದ್ರಲ್ಲಿ ಒಬ್ಬರಿಗೆ ಅರ್ಥ ಆದ್ರೆ ಸಾಕು, ಇದರಿಂದ ಒಬ್ಬರು ಎಚ್ಚರಿಕೆಯಿಂದ ಇದ್ರೂನು ಸಾಕು. ಸೊ ಈ ಒಂದು ಇಂಟೆನ್ಷನ್ ನಂದು. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ನಿಜವಾಗ್ಲೂ ಕನ್ಸಲ್ಟೆನ್ಸಿ ತಗೋಬೇಕು, ಪ್ರಿಡಿಕ್ಷನ್ ನಿಮ್ ಜಾತಕ ಚೆಕ್ ಮಾಡಿಸ್ಕೋಬೇಕು ಒಂದ್ಸರಿ ಅಂತ ಹೇಳಿದ್ರೆ ಮಾತ್ರ ನೀವು ಕನ್ಸಲ್ಟ್ ಮಾಡಿ. ಸುಮ್ನೆ ಕಾಟಾಚಾರಕ್ಕೆ ಫೀಸ್ ಎಷ್ಟು ಅಂತ ಕೇಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡೋ ಹಾಗಿದ್ರೆ ಸೊ ದಯವಿಟ್ಟು ಸುಮ್ನೆ ಪದೇ ಪದೇ ಕಾಲ್ ಮಾಡ್ಬೇಡಿ. ಜಸ್ಟ್ ಮೆಸೇಜ್ ಹಾಕಿ, ಫೀಸ್ ಓಕೆ ಆದ್ರೆ ಟೈಮ್ ಸೆಟ್ ಆಗುತ್ತೆ, ಅವಾಗ ನಿಮ್ಗೆ ಕಾಲ್ ಬರುತ್ತೆ. ಸೊ ಹಾಗಾಗಿ ಸೊ ಥ್ಯಾಂಕ್ ಯು ಸೋ ಮಚ್. ಬುಧ ಗ್ರಹರ ಒಂದು ಫಲಗಳು ಈ ತರ ಇದೆ. ಸೊ ನೆಕ್ಸ್ಟ್ ನಿಮ್ಗೆ 28ನೇ ತಾರೀಕು ಕುಜ ಬೇರೆ ಮೂವ್ ಆಗ್ತಿದ್ದಾರೆ, ಆಗಸ್ಟ್ 28. ಅಗೈನ್ 16ನೇ ತಾರೀಕು ಸೂರ್ಯ ಗ್ರಹರು ಬೇರೆ ಮೂವ್ ಆಗಿದ್ದಾರೆ. ಸೊ ಹಾಗಾಗಿ ವಿನ್ ಆಗ್ತಾರೆ. ಅದ್ರ ಜೊತೆಗೆ ಈ ಗೋಚರದ ಫಲಗಳು
ಸೊ ಬುಧ ದಶ ನಡೀತಿರೋರು ತುಂಬಾ ಎಚ್ಚರಿಕೆಯಿಂದ ಇರಿ. ಅದ್ರ ಜೊತೆಗೆ ಚಂದ್ರ ಮಹಾದಶ ನಡೀತಾ ಇರೋರು ಸೊ ಸ್ವಲ್ಪ ಹೆಚ್ಚು ಅಲರ್ಟ್ ಆಗಿರಿ. ಚಂದ್ರ ಮಹಾದಶ ಯಾಕಂದ್ರೆ ಚಂದ್ರನ ಮನೇಲೆ ಕೂತಿದೆ ಅಲ್ವಾ, ಅದಕ್ಕೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಎಂಡ್ ಮಾಡ್ತೀನಿ. ನಮಸ್ಕಾರಗಳು, ಧನ್ಯವಾದಗಳು.